ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಕೃಷ್ಣ ವಿಶೇಷವಾಗಿ ಸಾತ್ವಿಕ, ರಾಜಸ, ತಾಮಸ ಈ 3 ಗುಣಗಳ ಬಗ್ಗೆ ವಿವರಣೆಯನ್ನು ಕೊಟ್ಟುಕೊಂಡು ಹೋದ. ಆನಂತರ ಅರ್ಜುನ ಒಂದು ಪ್ರಶ್ನೆಯನ್ನು ಮಾಡಿದ್ದ. ಸಾತ್ವಿಕ, ರಾಜಸ, ತಾಮಸ ಈ 3 ಗುಣಗಳ ಪ್ರಭಾವವನ್ನು ಮೀರಿ ನಿಂತ ವ್ಯಕ್ತಿ ಯಾವ ರೀತಿ ಇರ್ತಾರೆ, ಅವರನ್ನು ಗುರುತಿಸುವುದೇ ಹೇಗೆ, ಅವರು ಈ 3 ಗುಣಗಳನ್ನು ಯಾವ ರೀತಿ ಮೀರಿ ನಿಲ್ತಾರೆ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿದ. ಅದಕ್ಕೆ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ 3 ಗುಣಗಳನ್ನು ಮೀರಿ ನಿಂತಹ ವ್ಯಕ್ತಿಗಳು ಇಲ್ಲಿ ಯಾವ ರೀತಿ ಅಂದರೆ ಅವರ ಚಟುವಟಿಕೆ ಯಾವ ರೀತಿ ಇರ್ತದೆ ಅದನ್ನು ವಿವರಿಸ್ಕೊಂಡು ಬರ್ತಾ ಇದ್ದಾನೆ. ಅದರಲ್ಲಿ ಕೃಷ್ಣ ತಿಳಿಸ್ತಾನೆ, ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಒಬ್ಬ ಗುಣಾತೀತ, ಸಾತ್ವಿಕ, ರಾಜಸ, ತಾಮಸ ಈ 3 ಗುಣಗಳನ್ನು ಮೀರಿ ನಿಂತವನು, 3 ಗುಣಗಳ ಪ್ರಭಾವವನ್ನು ಮೀರಿ ನಿಂತವನು ಯಾವ ರೀತಿ ಇರ್ತಾನೆ ಅಂತ ಹೇಳಿದರೆ, ಮಾನಾಪಮಾನಯೋ ತುಲ್ಯ, ಅವನಿಗೆ ಸನ್ಮಾನವನ್ನು ಮಾಡಲಿ ಅಥವಾ ಅಪಮಾನವನ್ನು ಮಾಡಲಿ, ಈ ಅವಮಾನ ಹಾಗೂ ಸಮ್ಮಾನ ಎರಡನ್ನೂ ಅವನು ಸಮಾನವಾಗಿ ಕಾಣುವಂಥವನು. ತಕ್ಕಡಿಯಲ್ಲಿ 2 ತಕ್ಕಡಿಯಲ್ಲಿ ನಾವಿಟ್ಟರೆ ಯಾವ ರೀತಿ ಸಮಾನವಾಗಿ ಬರ್ತದೆ ಆ ರೀತಿ ಒಂದೇ ರೀತಿಯಿಂದ ಕಾಣುವನು. ಅಂದರೆ ಇಲ್ಲಿಯ ಮಾನವೂ ಒಂದೇ, ಅವಮಾನವೂ ಒಂದೇ. ಕಾರಣ ಏನಂತ ಹೇಳಿದರೆ, ಇವತ್ತು ಯಾರು ಸಮ್ಮಾನವನ್ನು ಮಾಡ್ತಾರೆ ನಾಳೆ ಅವರೇ ಅವಮಾನವನ್ನು ಮಾಡಬಹುದು, ಅಥವಾ ಇವತ್ತು ಅವಮಾನ ಮಾಡಿದವರೇ ನಾಳೆ ಸಮ್ಮಾನ ಮಾಡಬಹುದು. ಅದರಿಂದಾಗಿ ಈ ಜಗತ್ತಿನಲ್ಲಿ ಯಾವುದು ಪರ್ಮನೆಂಟ್, ಶಾಶ್ವತ ಅಲ್ಲ. ಅವಮಾನವೇ ಕಡೆತನಕ ಆಗ್ತದೆ ಅಂತ ಹೇಳಲಿಕ್ಕೆ ಬರೋಲ್ಲ, ಸನ್ಮಾನವೇ ಕಡೆತನಕ ಆಗ್ತದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಅಥವಾ ಈಗ ನನಗೆ ಸನ್ಮಾನ ಆಗಿದೆ, ಮುಂದೆ ಒಂದು ದಿನ ಅವಮಾನ ಆಗ್ಬೋದು. ಅಥವಾ ಇನ್ನೊಂದೇನಂತ ಹೇಳಿದರೆ, ಮನುಷ್ಯನಿಗೆ ಅವಮಾನಕ್ಕೆ ಮೂಲ ಕಾರಣವೇ ಸಮ್ಮಾನ ಆಗಿರ್ತದೆ. ಯಾರಿಗೆ ಸಮ್ಮಾನ ಆಗುತ್ತದೆ ಅವನಿಗೆ ಅವಮಾನ ಆಗುವಂಥದ್ದು, ಯಾರಿಗೆ ಸಮ್ಮಾನ ಆಗೋಲ್ಲ ಅವನಿಗೆ ಅವಮಾನ ಆಗೋಲ್ಲ ಅಂತ ಹೇಳಿದರೆ, ಇವಾಗ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ತಾನೆ, ಸಮಾಜದಲ್ಲಿ ಅವನಿಗೆ ಯಾವುದೇ ಒಂದು ಪ್ರತಿಷ್ಠೆ ಇಲ್ಲ, ಅಂದರೆ ರೆಕಗ್ನೈಸ್ ಮಾಡ್ತಾ ಇಲ್ಲ, ಏನೋ ಸಣ್ಣ ಕೂಲಿ ಕೆಲಸ ಮಾಡ್ಕೊಂಡಿರುವಂಥವನು. ಅವನಿಗೆ ನೀವೆಷ್ಟೇ ಬೈರಿ ಅವನಿಗೆ ಬೇಜಾರಾಗೋಲ್ಲ. ಅವನಿಗೆ ಕಾರಣ ಏನಂತ ಹೇಳಿದ್ರೆ, ಅವನಿಗೆ ಯಾರೂ ಹೊಗಳಲ್ಲ, ಅವನಿಗೆ ಯಾರೂ ಸನ್ಮಾನ ಮಾಡೋಲ್ಲ. ಅದರಿಂದಾಗಿ ಅವನಿಗೆ ಎಷ್ಟು ಬೈದರೂ ಎಷ್ಟು ಅವಮಾನ ಮಾಡಿದರೂ ಕೂಡ ಅವಮಾನ ಅಂತ ಅವನಿಗೆ ಕಾಣುವುದೇ ಇಲ್ಲ, ಅವನಿಗೆ ತಿಳ್ಕೊಳ್ಳೋದೇ ಇಲ್ಲ ಅವನು. ಯಾಕಂದರೆ ಇದು ಸಹಜ ನನ್ನ ಜೀವನದಲ್ಲಿಂದ ತಿಳ್ಕೊಂಡ್ಬಿಟ್ಟಿರ್ತಾನೆ. ಅದೇ ವ್ಯಕ್ತಿಗೆ 4 ಕಡೆ ಸನ್ಮಾನ ಮಾಡಿದರು, ಅಂದರೆ ಹೊಗಳಿದರು, ಪ್ರಶಸ್ತಿಯನ್ನು ಕೊಟ್ಟರು, ಎತ್ತರವಾದ ಆಸನದಲ್ಲಿ ಕೂರಿಸಿದರು ಅವನನ್ನು. ಈ ರೀತಿ 4 ಸಲ ಅವನಿಗೆ ಸನ್ಮಾನ ಮಾಡಿದಾಗ 5ನೆಯ ಸಲ ಈ ರೀತಿ ಅವನನ್ನು ಎತ್ತರವಾದ ಜಾಗದಲ್ಲಿ ಕೂರಿಸ್ತಾ ಇದ್ದರೆ, ಅವನನ್ನು ಹೊಗಳದೇ ಇದ್ದರೆ, ಅವನನ್ನು ಯಾರು ಪರಿಗಣನೆ ಮಾಡದೇ ಇದ್ದರೆ ಅವಮಾನ ಆಗಲಿ ಶುರುವಾಗುತ್ತೆ. ಇಲ್ಲಿ ನನಗೆ ಯಾರು ಬೆಲೆ ಕೊಡ್ತಾ ಇಲ್ಲ. ಅವನಿಗೆ ಈ ರೀತಿ ತಿಳ್ಕೊಳ್ತಾ ಇರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, 4 ಸಲ ಅವನಿಗೆ ಸನ್ಮಾನ ಮಾಡಿರೋದೇ ಕಾರಣ. ಅದಕ್ಕಿಂತ ಮೊದಲು ಅವನನ್ನು ಯಾರು ಪರಿಗಣನೆ ಮಾಡ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವಮಾನ ಆದರೆ ಅವನಿಗೆ ಅವಮಾನ ಅಂತ ಕಾಣ್ತಾನೆ ಇರಲಿಲ್ಲ. ಆದರೆ 4 ಸಲ ಸನ್ಮಾನ ಮಾಡಿದ್ರಲ್ವ, ಅದರಿಂದಾಗಿ 5ನೇ ಸಲ ಅವನಿಗೆ ಅವಮಾನ ಕಾಣಲಿಕ್ಕೆ ಶುರುವಾಯ್ತದೆ. ನನಗೆ ಅವಮಾನ ಮಾಡ್ತಾ ಇದ್ದಾರೆ, ನನ್ನನ್ನು ಯಾರೂ ಪರಿಗಣನೆ ಮಾಡ್ತಾ ಇಲ್ಲ. ಈ ಕಾರಣದಿಂದಾಗಿ ಯಾರು ಈ ಗುಣಗಳನ್ನು ಮೀರಿ ನಿಂತವನಿದ್ದಾನೆ ಅವನು ಸಮ್ಮಾನವನ್ನು ಬಯಸುವುದೇ ಇಲ್ಲ, ಅವನು ಸಮ್ಮಾನ ಅಂತ ತಿಳ್ಕೊಳ್ಳೋದೇ ಇಲ್ಲ. ಇವು ಏನೇ ಅವನಿಗೆ ಹೊಗಳಿ ಇದು ನನಗೆ ಸಮ್ಮಾನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಲ್ಲ ಅವನು. ಅದರಿಂದಾಗಿಯೇ ಅವನಿಗೆ ಅವಮಾನ ಆಗೋದೇ ಇಲ್ಲ. ಯಾಕಂದರೆ ಇದು ಲೋಕದಲ್ಲಿ ಸಹಜ ಅಂತ ತಿಳ್ಕೊಂಡಿರ್ತಾನೆ. ಈ ರೀತಿ ಮಾನ ಅವಮಾನ ಎರಡನ್ನೂ ಸಮಾನವಾಗಿ ಕಾಣ್ತಾನೆ. ಮತ್ತಿನ್ನೊಂದೇನು ಅಂತ ಹೇಳಿದರೆ, ಯಾರಿಗೆ ಅವಮಾನ ಆಗುತ್ತದೆ, ಯಾರಿಗೆ ಸಮ್ಮಾನ ಆಗ್ತದೆ ಅಂತ ಹೇಳಿದರೆ, ಯಾರಿಗೆ ಅದರ ಅಪೇಕ್ಷೆ ಇದೆ ಅವರಿಗೆ. ಸಮ್ಮಾನದ ಅಪೇಕ್ಷೆ ಇರುವವನಿಗೆ ನೀವು ಸಮ್ಮಾನ ಮಾಡಿದರೆ ಖುಷಿಯಾಗ್ತದೆ. ಯಾರಿಗೆ ಅವಮಾನ ಆಗಬಾರದು ಅಂತ ಅಪೇಕ್ಷೆ ಇದೆ ಅವನಿಗೆ ನೀವು ಅವಮಾನ ಮಾಡಿದರೆ ಬೇಜಾರಾಗುತ್ತೆ. ಆದರೆ ಯಾರಿಗೆ ನನಗೆ ಸಮ್ಮಾನ ಮಾಡಬೇಕು ಅಂತೂ ಅಪೇಕ್ಷೆ ಇಲ್ಲ, ಅವಮಾನ ಮಾಡಬಾರದು ಅಂತೂ ಅಪೇಕ್ಷೆ ಇಲ್ಲ, ಮತ್ತು ಬಂದದ್ದೆಲ್ಲ ಬರಲಿ, ಏನು ಬರ್ತದೋ ಎಲ್ಲ ಬರಲಿ. ಯಾಕಂತ ಹೇಳಿದ್ರೆ ದೇವ್ರ ಇಚ್ಛೆ ಇದ್ದಾಗೆ
ನಿನ್ನ ಸಂಕಲ್ಪಾನುಸಾರ ಮಾಡು ಅಂತ ಹೇಳಿದಾಗೆ, ಪಾತ್ರನೆಂದೆನಿಸೋ ಬಹು ಪಾಪಾತ್ಮನೆಂದೆನಿಸೋ, ಶ್ರೋತ್ರಿಯನೆಂದೆನಿಸೋ ಶುಂಠನೆನಿಸೋ, ಮಿತ್ರ ಪುತ್ರ ಮಿತ್ರಾದ್ಯರಿಂಬೈಸೋ, ಪೂಜೆಯ ಗೈಸೋ. ನೋಡಿ, ಈ ರೀತಿ ನೀನು ಬೇಕಿದ್ರೆ ಮಕ್ಕಳಿಂದ ಮಿತ್ರ ಬಾಂಧವರಿಂದ ಬಯಸು, ಇಲ್ಲಿದ್ರೆ ಪೂಜೆಯ ಗೈಸೋ, ಸಮ್ಮಾನ ಮಾಡು. ಏನಾದರೂ ಕೂಡ ನಿನ್ನ ಸಂಕಲ್ಪ ಅನುಸಾರ ಮಾಡು. ನಿನ್ನಿಚ್ಛೆ ಯಾವ ರೀತಿ ಇದೆಯೋ ಆ ರೀತಿ ಆಗಲಿ. ನೋಡಿ, ಅದಕ್ಕಾಗಿ ಅವನು ಸಮ್ಮಾನ ನನಗೆ ಬೇಕು ಅಂತ ಪರಿಗಣನೆ ಮಾಡುವುದೇ ಇಲ್ಲ, ನಾನು ತಿಳ್ಕೊಳ್ಳೋದೇ ಇಲ್ಲ ಅವನು ಸಮ್ಮಾನ ಅಂತ. ಮತ್ತೇನಂತ ಹೇಳಿದ್ರೆ ಏನೋ ದೇವರಿಚ್ಛೆಯಂತೆ ಮಾಡ್ತಾ ಇದ್ದಾನೆ ಅಷ್ಟೇ. ಅದಕ್ಕೆ ಅವನು ಆರಕ್ಕೆ ಏರುವುದೇ ಇಲ್ಲ. ಅದರಿಂದಾಗಿ ಅವನಿಗೆ ಯಾರಾದರೂ ಅವಮಾನ ಮಾಡಿದರೆ ಅವನು ಮೂರಕ್ಕೆ ಇಳಿಯುವುದೂ ಇಲ್ಲ. ಯಾಕಂದ್ರೆ ಇದು ಅವಮಾನ ಅಂತಲೂ ತಿಳ್ಕೊಳ್ಳಲ್ಲ, ಅವನು ಅವಮಾನ ಅಂತಲೂ ತಿಳ್ಕೊಳ್ಳಲ್ಲ. ಇದು ಒಂದು ಸಹಜ. ಸಮ್ಮಾನ ಅಂತ ತಿಳ್ಕೊಳ್ಳಲ್ಲ, ಇದು ಒಂದು ಸಹಜ. ಜೀವನದಲ್ಲಿ ಆಗ್ತಾ ಇರುವಂತಹ ಬೇರೆ 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 ಬದಲಾವಣೆಗಳಲ್ಲಿ ಇದು ಒಂದು ಅಷ್ಟೇ. ಅಂದರೆ ಸಾಮಾನ್ಯವಾದ ಮನಸ್ಸಿನಿಂದ ತಿಳ್ಕೊಂಡಾಗ, ಎರಡನ್ನೂ ಸಮವಾಗಿ ತಿಳ್ಕೊಂಡಾಗ ಒಂದಕ್ಕೆ ಏರುವುದಿಲ್ಲ, ಒಂದಕ್ಕೆ ಇಳಿಯುವುದಿಲ್ಲ. ಒಟ್ಟಿಗಿಷ್ಟೇ. ಯಾರು ಮೂರು ಗುಣಗಳನ್ನು ಮೀರಿ ನಿಂತಿದ್ದಾನೆ ಅವನು ಎಂಥ ಸಂದರ್ಭದಲ್ಲಿಯೂ ಕೂಡ ಅವನ ಮನಸ್ಸು ನಾರ್ಮಲ್ ಕಂಡೀಷನಲ್ಲಿ ಇರ್ತದೆ. 1% ಅಷ್ಟು ಕೂಡ ಏರಿಳಿತಗಳಾಗುವುದಿಲ್ಲ. ಅದರಲ್ಲಿ ಡಿಪ್ರೆಷನ್ ಆರ್ ಟೆನ್ಷನ್ ಎರಡೂ ಕೂಡ ಅವನ ಮನಸ್ಸಿನಲ್ಲಿ ಆಗುವುದಿಲ್ಲ. ಇದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ವಿಷಯ. ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ಮಾನ ಅವಮಾನ ಎರಡನ್ನು ಮೀರಿ ನಿಂತಿರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನ ಗುರಿ ಏನು ಅಂತ ಹೇಳಿದ್ರೆ ದೇವರ ಆರಾಧನೆ, ದೇವರನ್ನು ಮೆಚ್ಚಿಸುವುದು, ದೇವರ ಪ್ರೀತಿಗೋಸ್ಕರ ಕೆಲಸ ಮಾಡೋದು. ನೋಡಿ, ಇಷ್ಟೇ ಅವನಿಗೆ ಮುಖ್ಯ. ಅದಕ್ಕೋಸ್ಕರ ಅವನು ದೇವರ ಪ್ರೀತಿಗೋಸ್ಕರ, ದೇವರಿಗೆ ಖುಷಿಯಾಗಲಿಕ್ಕಿಂತ ಅವನು ದೇವರ ಕರ್ಮವನ್ನು ಮಾಡ್ತಾ ಇದ್ದಾನೆ. ಜಪವನ್ನು, ಧ್ಯಾನವನ್ನು, ಪೂಜೆಯನ್ನು ಇವುಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ನೀವು ಬೇಕಿದ್ರೆ ಅವನಿಗೆ ಬೈರಿ, ನೀವು ಬೇಕಿದ್ರೆ ಅವನಿಗೆ ಅವಮಾನ ಮಾಡಿ, ಅವನು ಬಿಡಲ್ಲ. ಅಥವಾ ಅವನಿಗೆ ನೀವು ಆಸೆ ಹುಟ್ಟಿಸಿ, ನಿನಗೆ ಸಮ್ಮಾನ ಮಾಡ್ತೇವೆ, ಇವತ್ತು ಸಮ್ಮಾನ ಮಾಡ್ತೇವೆ, ನೀವು ಪೂಜೆ ಬಿಟ್ಟು ಬಾ, ನಿನ್ನ ಧ್ಯಾನ ಬಿಟ್ಟು ಬಾ, ಬಿಡಲ್ಲ. ನೀವು ಸಮ್ಮಾನ ಮಾಡ್ತೀರಿ ಅಂತ ಹೇಳಿದ್ರು ಬಿಡಲ್ಲ, ನೀವು ಅವಮಾನ ಮಾಡ್ತೀರಿ ಅಂತ ಹೇಳಿದ್ರು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ ಗುರಿ ದೇವರನ್ನು ಮೆಚ್ಚಿಸುವುದು. ದೇವರನ್ನು ಮೆಚ್ಚಿಸುವುದಷ್ಟೇ ಅವನ ಗುರಿಯೇ ಹೊರತು ಜಗತ್ತಿನಲ್ಲಿ ಯಾರನ್ನೂ ಮೆಚ್ಚಿಸುವುದಲ್ಲ. ಅದರಿಂದಾಗಿಯೇ ಅವನಿಗೆ ಸಮ್ಮಾನವೂ ಬೇಕಾಗಿಲ್ಲ. ನೀವು ಅವಮಾನ ಮಾಡಿದರೆ ಅದು ಅವಮಾನ ಅಂತ ತಿಳ್ಕೊಳ್ಳಲ್ಲ. ಯಾಕಂದರೆ ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ, ನಾನು ಮನುಷ್ಯನಾಗಿ ಬಂದದ್ದು ದೇವರ ಆರಾಧನೆ ಮಾಡಲಿಕ್ಕೆ, ಅದನ್ನು ಮಾಡ್ತಾ ಇದ್ದೇನೆ. ಇವರೇನೋ ಕೆಟ್ಟದ್ದು ಮಾತಾಡಿಕೊಂಡ್ರೆ, ಇವರೇನೋ ಮಾಡಿದರೆ ನನಗೆ ಅದರಿಂದ ಏನಾಗಬೇಕಾಗಿದೆ ಅಂತ ಈ ರೀತಿ ಅವನು ನೀವು ಅವಮಾನ ಮಾಡಿದರೂ ಕೂಡ ಹಾಗೆ ಇರ್ತಾನೆ, ಸಮ್ಮಾನ ಮಾಡಿದರೂ ಹಾಗೆ ಇರ್ತಾನೆ. ಶುಕಾಚಾರ್ಯರಿದ್ದ ಹಾಗೆ. ಶುಕಾಚಾರ್ಯರಿಗೆ ಹುಡುಗರು ಹುಚ್ಚ ಅಂತ ಗೇಲಿ ಮಾಡ್ತಾಯಿದ್ರು, ಅವಮಾನ ಮಾಡ್ತಾಯಿದ್ರು. ಅವರಿಗೆ ಅವಮಾನ ಅಂತ ತಿಳ್ಕೊಳ್ಳೇ ಇಲ್ಲ. ಯಾಕಂದರೆ ಒಳಗಿನಿಂದ ದೇವರನ್ನೇ ಧ್ಯಾನ ಮಾಡ್ತಾ ಇರುವವರಿಗೆ ಇದೆಲ್ಲಿಂದ ಕಾಣಬೇಕು. ಅದೇ ಪರೀಕ್ಷಿತ ಅವರನ್ನು ಕರೆದು ಕೂರಿಸಿ ಕಾಲು ತೊಳೆದು ಅವರಿಗೆ ಸಮ್ಮಾನ ಮಾಡಿದ. ಸಮ್ಮಾನ ಅಂತಲೇ ತಿಳ್ಕೊಳ್ಳಿಲ್ಲ ಅದನ್ನು. ಯಾಕಂದರೆ ಅದರ ಗೋಜಿಯಲ್ಲೇ ಆ ವಿಚಾರದಲ್ಲೇ ಇಲ್ಲ ಅವರು ಬೇರೆಯೇ ವಿಚಾರದಲ್ಲಿರ್ತಾರೆ. ಹೀಗೆ ಮಾನಾಪಮಾನಯೋ ತುಲ್ಯ. ಮತ್ತಿನ್ನೊಂದೇನೆಂದರೆ ತುಲ್ಯೋ ಮಿತ್ರಾರಿ ಪಕ್ಷಯೋ. ಈ ಜಗತ್ತಿನಲ್ಲಿ ಅವನಿಗೆ ಇವ್ರು ನಮ್ಮ ಮಿತ್ರರು ಅಂತನೂ ಇಲ್ಲ. ಇವ್ರು ನಮಗೆ ಭಾರಿ ಬೇಕಾದವರು, ಇವ್ರು ನನಗಾಗದೇ ಇರುವುದು, ಇವರು ನನ್ನ ಶತ್ರುಗಳು, ನನಗೆ ಕೆಡುಕನ್ನು ಮಾಡ್ತಾ ಇರುವುದು, ಇವರು ನನಗೆ ಒಳ್ಳೆಯದನ್ನು ಮಾಡ್ತಾ ಇರುವುದು. ಮಿತ್ರರು ಅಂದರೆ ಹಾಗೆ ತಾನೆ. ಮಿತ್ರರು ಅಂದರೆ ನಮಗೆ ಒಳ್ಳೆಯದನ್ನು ಮಾಡ್ತಾ ಇರುವವರು ಮಿತ್ರರು. ಶತ್ರುಗಳು ಅಂತ ಹೇಳಿದ್ರೆ ನಮಗೆ ಕೆಡುಕನ್ನು ಮಾಡ್ತಾ ಇರುವುದು. ಈ ರೀತಿಯ ವಿಭಾಗವೇ ಇಲ್ಲ ಅವನಿಗೆ. ಯಾಕಂತ ಹೇಳಿದ್ರೆ ಈ ವಿಭಾಗಗಳೆಲ್ಲ ಗುಣಗಳಿಂದ ಉಂಟಾಗುವಂಥದ್ದು. ಒಳಗಿರುವಂತಹ ಸಾತ್ವಿಕ, ರಾಜಸ, ತಾಮಸ ಗುಣಗಳ ಪ್ರಭಾವದಿಂದಾಗಿ ಉಂಟಾಗುವಂಥದ್ದು. ಇವಾಗ ನನಗೆ ಮಿತ್ರರಾಗ್ತಾರೆ. ಯಾರು ಮಿತ್ರರು ಅಂತ ಹೇಳಿದ್ರೆ ನನ್ನ ಗುಣಕ್ಕೆ ಸಮಾನರಾಗಿರುವುದು. ಇವಾಗ ನಾನು ರಾಜಸ ಗುಣಕ್ಕೆ ಒಳಗಾಗಿದ್ದೇನೆ ಅಂತ ಹೇಳಿದ್ರೆ ನನಗೆ ಯಾರು ಮಿತ್ರರಾಗ್ತಾರೆ ಅಂತ ಹೇಳಿದ್ರೆ ರಾಜಸ ಗುಣದಿಂದ ಕೂಡಿದವರೇ ಹೊರತು ಸಾತ್ವಿಕ ಗುಣದಿಂದ ಕೂಡಿದವರಲ್ಲ, ತಾಮಸ ಗುಣದಿಂದ ಕೂಡಿದವರಲ್ಲ. ಯಾರು ತಾಮಸನಾದ ವ್ಯಕ್ತಿ ಇರ್ತಾನೆ ಅವನಿಗೆ ಯಾರು ಫ್ರೆಂಡ್ಸ್ ಆಗ್ತಾರೆ ಅಂತ ಹೇಳಿದ್ರೆ ತಾಮಸ ಗುಣದಿಂದ ಕೂಡಿದವರೇ, ಸಾತ್ವಿಕ ಗುಣದಿಂದ ಕೂಡಿದವರು ಅಲ್ಲ, ರಾಜಸ ಗುಣದಿಂದ ಕೂಡಿದವರಲ್ಲ. ನಿಮಗೆ ಉದಾಹರಣೆಗೆ ಹೇಳೋದಾದರೆ, ಯಾರಿಗೆ
ದೇವರ ಬಗ್ಗೆ ಆಸಕ್ತಿ ಇದೆ, ಇವಾಗ ಈ ಭಗವದ್ಗೀತೆ ಬಗ್ಗೆ ಆಸಕ್ತಿ ಇದೆ. ಆ ರೀತಿ ಇರುವವರಿಗೆ ಎಂಥ ಮಿತ್ರರು ಇಷ್ಟರಾಗ್ತಾರೆ ಅವರಿಗೆ ಅಂತ ಹೇಳಿದ್ರೆ, ಯಾರಿಗೆ ಭಗವದ್ಗೀತೆ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರೇ ಇವರಿಗೆ ಇಷ್ಟ ಆಗ್ತಾರೆ. ಯಾಕಂತ ಹೇಳಿದ್ರೆ, ನಿಮಗೂ ಭಗವದ್ಗೀತೆ ಅಂತ ಹೇಳಿದ್ರೆ ತುಂಬ ಇಷ್ಟವಾ, ನೋಡಿ ನನಗೂ ಇಷ್ಟ ಅಂತ ಹೇಳಿ ಇಬ್ಬರು ಕೂಡಲೇ ಫ್ರೆಂಡ್ಸ್ ಆಗಿಬಿಡ್ತಾರೆ. ಅದೇ ಒಬ್ಬ ತಾಮಸ ವ್ಯಕ್ತಿ ಅಂತ ಹೇಳಿದ್ರೆ, ಯಾರು ಮದ್ಯಪಾನ ಮಾಡ್ತಾನೆ, ಆ ಮದ್ಯಪಾನ ಮಾಡುವವನಿಗೆ ಕೂಡಲೇ ಯಾರು ಫ್ರೆಂಡ್ಸ್ ಆಗ್ತಾರೆ ಅಂದರೆ ಇನ್ನೊಬ್ಬ ಮದ್ಯಪಾನ ಮಾಡುವವನು. ಹೊರತು ಯಾರು ಮದ್ಯಪಾನ ಮಾಡದೆ ಯಾವಾಗಲೂ ದೇವರ ಧ್ಯಾನ ಮಾಡ್ಕೊಂಡಿರ್ತಾನೆ ಅಂಥವನು ಯಾವುದೇ ಕಾರಣಕ್ಕೂ ಕೂಡ ಮದ್ಯಪಾನ ಮಾಡುವವನಿಗೆ ಇಷ್ಟ ಆಗೋಲ್ಲ, ಅವನಿಗೆ ಬೇರೆಯೇ ಇಷ್ಟ. ನೋಡಿ, ಹೀಗೆ ಮಿತ್ರರು ನಮ್ಗೆ ಆಗ್ತಾರೆ ಅಂತ ಹೇಳಿದ್ರೆ ನಮ್ಮ ಗುಣಕ್ಕೆ ಸರಿಯಾಗಿರುವುದು. ನಮ್ಮದು ಎಂಥ ಗುಣವೋ, ಇವಾಗ ರಾಜಸರಾದವನಿಗೆ ಲೋಕದ ವಿಚಾರ ಬೇಕು, 10 ಕಡೆ ತಿರುಗಬೇಕು, 10 ಕಡೆ ವಿಚಾರದ ಬೇಕು, ಅವನಿಗೆ ತಿಂಡಿ ತಿನಿಸುಗಳನ್ನು ತಿನ್ನಬೇಕು, ಅವನಿಗೆ ಎಂಥ ಫ್ರೆಂಡ್ಸ್ ಬೇಕು ಅಂತ ಹೇಳಿದ್ರೆ ಅವನಾಗೆ 10 ಕಡೆ ತಿರುಗುವಂತಹ ಆಸೆ ಯಾರಿಗಿದೆ ಅಂಥವ್ರು ಸಿಕ್ಬಿಟ್ರೆ ಭಾರಿ ಖುಷಿ ಇಬ್ಬರಿಗೂ ಕೂಡ. ಯಾಕಂದರೆ ಇಬ್ಬರು ತಿರುಗಿದ್ದೇ ಯಾಕಂದರೆ ಇಬ್ಬರದ್ದು ಒಂದೇ ಗುಣ, ಸ್ವಭಾವ ಅಂದರೆ ರಾಜಸವಾದಂತಹ ಗುಣವೇ ಪ್ರಭಾವ ಬೀರ್ತಾ ಇದೆ. ಇದರಿಂದಾಗಿ ಯಾವತ್ತೂ ಮಿತ್ರರಾಗುವಂಥದ್ದು ಆಯಾ ಗುಣಗಳಿಗೆ ಅನುಗುಣವಾಗಿ. ಆದರೆ ಯಾರು ತ್ರಿಗುಣಾತೀತನಾಗಿದ್ದಾನೆ, 3 ಗುಣಗಳನ್ನು ಮೀರಿ ನಿಂತಿದ್ದಾನೆ, ಅವನಿಗೆ ಮಿತ್ರರು ಅಂತಲೇ ಇಲ್ಲಿ ಯಾರೂ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವನಿಗೆ ಗುಣಗಳ ಪ್ರಭಾವವೇ ಇಲ್ವಲ್ಲ. ಅದರಿಂದಾಗಿ ಇವ್ರಿಗೆ ಇಷ್ಟ ಆಗ್ತಾರೆ ಅಂತಲೇ ಇಲ್ಲ ಅವನಿಗೆ. ಇನ್ನು ಶತ್ರುಗಳು ಯಾರು ಅಂತ ಹೇಳಿದ್ರೆ, ನಾವು ಯಾವ ಒಂದು ಗುಣಕ್ಕೊಳಗಾಗಿರ್ತೇವೆ ಆ ಗುಣಕ್ಕೆ ವಿರುದ್ಧವಾಗಿರುವವರು ಶತ್ರುಗಳು ಅಂತ ಪರಿಗಣಿಸಲ್ಪಡ್ತಾರೆ. ಎಲ್ಲಿವರೆಗೆ ಅಂದರೆ ಅದಕ್ಕೆ ತಾಮಸರೇ ಆಗಬೇಕು ಅಂತಿಲ್ಲ. ಇವಾಗ ಒಬ್ಬ ತಾಮಸನಾದ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಯಾರು ಮದ್ಯಪಾನವನ್ನು ಮಾಡ್ತಾನೆ, ಜೂಜು ಕಟ್ಟೆಗೆ ಹೋಗ್ತಾನೆ, ವೇಶ್ಯ ವಾಟಿಕೆಯಲ್ಲಿ ತೊಡಗಿರ್ತಾನೆ, ಅಂದರೆ ವೇಶ್ಯೆಯ ಮನೆಗೆ ಹೋಗ್ತಾನೆ, ಇಂಥದ್ದೆಲ್ಲ ದುರ್ಗುಣಗಳನ್ನು ಅಳವಡಿಸಿಕೊಂಡವನು. ಈ ದುರ್ಗುಣಗಳನ್ನು ಅಳವಡಿಸಿಕೊಂಡವನಿಗೆ ಯಾರು ಶತ್ರು ಅಂತ ಅವನು ತನ್ನನ್ನು ಪರಿಗಣನೆ ಮಾಡಿಕೊಳ್ತಾನೆ ಅಂತ ಹೇಳಿದ್ರೆ, ಯಾರು ದೇವರ ಆರಾಧನೆಯನ್ನು ಮಾಡ್ತಾನೆ, ಯಾರು ಈ ಭಗವದ್ಗೀತೆ ಭಾಗವತ ಮುಂತಾದವುಗಳನ್ನೆಲ್ಲ ಕೇಳ್ತಾನೆ, ಇವನೇ ತನ್ನ ಶತ್ರು ಅಂತ ಇವನು ತಿಳ್ಕೊಂಡ್ರೂ ಆಶ್ಚರ್ಯ ನೀವು ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಅಂಥವ್ರು ಇದ್ರು ಅಂತ ಹೇಳಿದ್ರೆ ಇವನಿಗೆ ಭಾರಿ ಕಷ್ಟ. ಯಾಕಂತ ಹೇಳಿದ್ರೆ ನನಗೆ ಇದಕ್ಕೆ ಯಾವುದಕ್ಕೂ ಹೋಗ್ಲಿಕ್ಕೆ ಬಿಡೋಲ್ಲ, ಮದ್ಯಪಾನ ಮಾಡ್ಲಿಕ್ಕೆ ಬಿಡೋಲ್ಲ ಇವರು. ಅದೆಲ್ಲ ಮಾಡಬಾರ್ದು, ತಪ್ಪು, ಅದನ್ನು ಮಾಡಿದರೆ ಹೀಗಾಗತ್ತೆ ಹಾಗಾಗತ್ತೆ ಹೇಳ್ತಾರೆ. ವೇಶ್ಯ ಸ್ತ್ರೀ ಸಂಬಂಧ ಅದೆಲ್ಲ ಮಾಡಬಾರ್ದು, ಅದು ಕೆಟ್ಟದ್ದು. ಅಂದರೆ ಈ ರೀತಿ ನಾನು ಏನು ಕೆಟ್ಟ ಚಟುವಟಿಕೆಗಳಿಗೆ ತೊಡಗುತ್ತೇನೆ ಅದಕ್ಕೆಲ್ಲ ವಿರೋಧವನ್ನು ಮಾಡುವವರು ಯಾರು ಅಂದರೆ ಸಾತ್ವಿಕ ಗುಣ ಇರುವುದು, ಹೊರತು ತಾಮಸ ಗುಣವನ್ನದವರಲ್ಲ. ತಾಮಸ ಗುಣದವನೇ ಒಬ್ಬ ಇದ್ದರೆ ಒಂದೇ ಮನೆಯಲ್ಲಿ ಅವನಿವನಿಗೆ ಇನ್ನೂ ಸಹಾಯವನ್ನು ಮಾಡ್ತಾನೆ. ಮದ್ಯಪಾನ ಮಾಡೋದಾದರೆ, ನಾನು ಮದ್ಯಪಾನ ಮಾಡ್ತೇನೋ, ನನಗೊಂದು ಬಾಟ್ಲಿ ತಗೊಂಬಾ ಅಂತ ಹೇಳ್ತಾನೆ, ನಾವಿಬ್ಬರು ಒಟ್ಟಿಗೆ ಸೇರಿ ಕುಡಿಯೋಣ ಹೇಳ್ತಾನೆ. ಆದರೆ ಸಾತ್ವಿಕನಾದವನು, ನೀನು ಮದ್ಯಪಾನ ಮಾಡಲಿಕ್ಕೆ ಹೋದ್ರಿಂದ ಜಾಗ್ರತೆ, ಮತ್ತೆ ನನ್ನ ಮನೆಗೆ ಸೇರಿಸುವುದಿಲ್ಲ ನಾನು ಅಂತ ಹೇಳ್ತಾನೆ. ನೋಡಿ, ಅದಕ್ಕಾಗಿ ತಾಮಸ ಗುಣದಿಂದ ಕೂಡಿದವನಿಗೆ ಸಾತ್ವಿಕ ಗುಣದವನು ಶತ್ರುವಾಗಿರ್ತಾನೆ, ಸಾತ್ವಿಕ ಗುಣದಿಂದ ಕೂಡಿದವನಿಗೆ ತಾಮಸ ಗುಣದವನು ಶತ್ರುವಾಗಿರ್ತಾನೆ. ಆದರೆ ಗುಣವನ್ನೇ ಮೀರಿ ನಿಂತವನಿಗೆ ಸಾತ್ವಿಕ, ತಾಮಸ, ರಾಜಸ ಈ ಯಾವ ಗುಣಗಳ ಪ್ರಭಾವವೂ ಇಲ್ಲದೆ ಇರುವವನಿಗೆ ಅವನಿಗೆ ಶತ್ರುವೇ ಇಲ್ಲ. ಯಾಕಂತ ಹೇಳಿದ್ರೆ 3 ಗುಣಗಳನ್ನು ಮೀರಿ ನಿಂತವನು, ಅವನಿಗೆ ಇಲ್ಲಿ ಯಾರು ಶತ್ರುಗಳೇ ಇಲ್ಲ, ಮತ್ತು ಇಲ್ಲಿ ಯಾರು ಮಿತ್ರರೇ ಇಲ್ಲ ಅವನು. ಯಾಕೆ ಅಂತ ಹೇಳಿದ್ರೆ ಅವನು ಏನು ತಿಳ್ಕೊಂಡಿದ್ದಾನೆ ಅಂದರೆ ಇವೆಲ್ಲ ಜೀವನದ ಆಗುಹೋಗುಗಳು ಅಂತ. ಈ ಅವಮಾನ, ಸಮ್ಮಾನ, ಮಿತ್ರರು, ಶತ್ರುಗಳು ಇವೆಲ್ಲವೂ ಕೂಡ ಆಗುಹೋಗುಗಳು. ಪ್ರಹ್ಲಾದ ಭಾಗವತದಲ್ಲಿ ಹೇಳಿದಾಗ, ಕಶತ್ರು ಕ ಉದಾಸೀನಃ, ಇಲ್ಲಿ ಯಾರು ನಮ್ಮ ಶತ್ರುಗಳು, ಯಾರು ನಮ್ಮ ಮಿತ್ರರು. ಯಾಕೆ ಅಂತ ಹೇಳಿದ್ರೆ ಈಗ ಶತ್ರುವಾಗಿರುವವರೇ ನಾಳೆ ಮಿತ್ರರಾಗಬಹುದು, ನಾಳೆ ಮಿತ್ರರಾಗಿರುವವರೇ ಇವತ್ತು ಶತ್ರುಗಳಾಗ್ಬೋದು, ಈ ಜನ್ಮದಲ್ಲಿ ಮಿತ್ರರಾದವರೇ ಮುಂದಿನ ಜನ್ಮದಲ್ಲಿ ಶತ್ರುಗಳಾಗ್ಬೋದು. ಇಲ್ಲಿ ಯಾರೂ ಪರ್ಮನೆಂಟ್ ಆದ ಶತ್ರುಗಳಿಲ್ಲ, ಇಲ್ಲಿ ಯಾರೂ ಪರ್ಮನೆಂಟ್ ಆದ ಮಿತ್ರರಿಲ್ಲ. ಒಂದೊಮ್ಮೆ ಅವ್ರು ನಮ್ಮೊಟ್ಟಿಗೆ ಶಾಶ್ವತವಾಗಿರ್ತಾರೆ ಅಂತ ಹೇಳಿದ್ರು ಕೂಡ ಕೈಕಾಲು ಗಟ್ಟಿ ಇರುವವರೆಗೆ ಮಾತ್ರ, ಜೀವ ಇರುವವರೆಗೆ ಮಾತ್ರ. ಸತ್ತ ಬಳಿಕ ಆರೂ ಸಂಗಡ ಬಾಹರಿಲ್ಲ. ಶತ್ರು ಮಿತ್ರರು ಎಲ್ಲರನ್ನು ಇಲ್ಲಿ ಬಿಟ್ಟೇ ಹೋಗುವುದು. ಇದನ್ನು ಸ್ಪಷ್ಟ ತಿಳ್ಕೊಂಡವನು, ಅರ್ಥ ಮಾಡಿಕೊಂಡವನು ಯಾರು ತ್ರಿಗುಣಾತೀತನವನು. ಅದರಿಂದಾಗಿ ಇಲ್ಲಿ ಶತ್ರುಗಳ ಬಗ್ಗೆ ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಅವ್ರ ಬಗ್ಗೆ ತಲೆಗೆಡಿಸ್ಕೊಳ್ಳುವುದಿಲ್ಲ, ಅವರಿಗೆ ವಿರುದ್ಧವಾಗಿ ತಾನು ಏನೂ ಮಾಡಲಿಕ್ಕೆ ಹೋಗೋದಿಲ್ಲ. ಮಿತ್ರರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅಲ್ಲ, ಮಿತ್ರರು ಇವನಿಗೆ ಸಹಾಯ ಮಾಡ್ತಾ ಇದ್ದಾರಲ್ವಾ, ಸಹಾಯ ಮಾಡ್ತಾ ಇರುವವರ ಬಗ್ಗೆಯೂ ಇವನೇನು
ತೋರಿಸಿಕೊಳ್ಳುವುದಿಲ್ವಾ? ಅವರಿಗೆ ಪ್ರತಿಯಾಗಿ ಒಂದು ಕೃತಜ್ಞತೆಯನ್ನು ಅರ್ಪಿಸುವುದಿಲ್ವಾ ಅಂತ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರಬಹುದು. ಇವನು ಯಾರಿಂದಲೂ ಸಹಾಯ ಬಯಸುವುದೇ ಇಲ್ಲ. ತ್ರಿಗುಣಾತೀತನಾದವನ ಲಕ್ಷಣ ಏನು ಅಂತ ಹೇಳಿದ್ರೆ ಅವನು ಯಾರಿಂದಲೂ ಸಹಾಯ ಬಯಸಲ್ಲ. ನಮಗೆ ಸಹಾಯ ಯಾವಾಗ ಬೇಕಾಗ್ತದೆ ಅಂತ ಹೇಳಿದ್ರೆ, ನಾನು ಏನೊಂದು ಬಯಕೆ ಇಟ್ಕೊಂಡಿದ್ದೇನೆ, ಆ ಬಯಕೆ ಪೂರ್ಣ ಆಗಲಿಕ್ಕೆ ನನ್ನ ಸಹಾಯದ ಅವಶ್ಯಕತೆ ಇದೆ. ಆದರೆ ಯಾರು ತ್ರಿಗುಣಾತೀತನಾಗಿದ್ದಾನೆ ಅವನು ಇಲ್ಲಿ ಯಾರ ಸಹಾಯವನ್ನು ಬಯಸುವುದಿಲ್ಲ. ಯಾಕಂದರೆ ಅವನಿಗೆ ಈ ಲೌಕಿಕ ಪ್ರಪಂಚದಲ್ಲಿ ಏನೂ ಆಗಬೇಕಾಗಿಲ್ಲ. ಹೌದು, ದೇವರ ಬಗ್ಗೆ ಅವನಿಗೆ ತಿಳ್ಕೊಳ್ಬೇಕು, ದೇವರ ಬಳಿ ಹೋಗಬೇಕು, ಅದಕ್ಕೆ ಗುರುಗಳ ಉಪದೇಶ ಬೇಕು. ಆ ಗುರುಗಳಲ್ಲಿ ಇವನು ಯಾವತ್ತೂ ಕೂಡ ಭಕ್ತಿ ಮಾಡ್ತಾನೆ. ಹೊರತು ಈ ಲೌಕಿಕವಾದ ಪ್ರಪಂಚದಲ್ಲಿ ಮಿತ್ರರು, ಶತ್ರುಗಳು, ಇಂಥ ಭಾವನೆಗಳೆಲ್ಲ ಇವೆ ಇಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಅವನ ಗುರಿ ದೇವರು, ದೇವರ ಪ್ರೀತಿ ಅನ್ನೋದು ಕಾರಣ. ಅದಕ್ಕೋಸ್ಕರ ಅವನು ದೇವರ ಕೆಲಸದಲ್ಲಿ ತೊಡಗಿದಾಗ ಯಾರೋ ಒಬ್ಬ ಮಿತ್ರ ಬಂದ ಅಂತ ಹೇಳಿ ಆ ದೇವರ ಕಾರ್ಯವನ್ನು ಬಿಡುವುದಿಲ್ಲ. ನಾವಾದರೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಯಾರು ನಮ್ಮ ಭಾರಿ ಬೇಕಾದವರು ಬಂದರು ಅಂತ ಹೇಳಿದ್ರೆ ಅವತ್ತಿನ ಪೂಜೆ ಪುನಸ್ಕಾರ ಧ್ಯಾನ ಮುಂತಾದವುಗಳೆಲ್ಲ ಮೊಟಕುಗೊಳಿಸ್ತೇವೆ. ಇವತ್ತು ನಮ್ಮ ಭಾರಿ ಬೇಕಾದವರು ಬಂದಿದ್ದಾರೆ ಹಾಗೆ ಅಂತ. ಅವನು ಆ ರೀತಿ ಮಾಡುವವನಲ್ಲ. ಅಥವಾ ಶತ್ರುಗಳ ಉಪಟಳದಿಂದಾಗಿ ನಾವು ಅಯ್ಯೋ ನಮಗೆ ತುಂಬ ಏನೂ ಮಾಡಲಿಕ್ಕಾಗಲ್ಲ, ಯಾಕಂದರೆ ಈ ಶತ್ರುಗಳ ಕಾಟ, ಸಿಕ್ಕಾಪಟ್ಟೆ ಶತ್ರುಗಳ ಕಾಟ, ಈ ರೀತಿ ಹೇಳಿ ನಾವು ಮೊಟಕುಗೊಳಿಸುವುದುಂಟು. ಅವನು ಅದನ್ನು ಮಾಡೋದು. ಏನೇ ಶತ್ರುಗಳ ಕಾಟ ಇದ್ದರೂ ಕೂಡ ಅವನು ತನ್ನ ಆರಾಧನೆಯನ್ನು ಮೊಟಕುಗೊಳಿಸುವುದಿಲ್ಲ, ಶತ್ರುಗಳಿಗೆ ಕೆಡುಕನ್ನು ಎಣಿಸುವುದಿಲ್ಲ, ಮತ್ತು ಮಿತ್ರರಿಗೆ ಒಳ್ಳೆಯದನ್ನು ಎಣಿಸುವುದೂ ಇಲ್ಲ. ಅಲ್ಲ, ಒಳ್ಳೆಯದು ಎಣಿಸೋದು ಬೇಡ ಮಿತ್ರರಿಗೆ, ಇವನು ಎಣಿಸೋದು. ಯಾಕಂದರೆ ಯಾರು ಏನು ಮಾಡ್ತಾರೋ ಅದರ ಫಲ ಪಡೀತಾರೆ. ಅದನ್ನು ಮತ್ತೆ ನಾವು ವಿಶೇಷವಾಗಿ ಎಣಿಸ್ಬೇಕಾದ ಅಗತ್ಯ ಇಲ್ಲ. ಯಾರು ಒಳ್ಳೆಯದು ಮಾಡ್ತಾರೆ ಅವರು ಒಳ್ಳೆಯದಾಗಿ ಆಗತ್ತೆ. ಅವನು ನೋಡಿ ಇಷ್ಟೇ ಬಯಸುವುದು. ಯಾರು ತ್ರಿಗುಣಾತೀತನಾಗಿದ್ದಾನೆ ಅವನು ಇಷ್ಟೊಂದು ಬಯಸ್ತಾನೆ, ಒಳ್ಳೆಯದನ್ನು ಮಾಡಿದವರು ಒಳ್ಳೆಯದಾಗಿ ಆಗುತ್ತೆ, ಕೆಟ್ಟದ್ದನ್ನು ಮಾಡಿದವರಿಗೆ ಕೆಟ್ಟದಾಗಿ ಆಗುತ್ತೆ, ಯಾರೇ ಇರಬಹುದು. ಅದರಿಂದಾಗಿ ಅದಕ್ಕಿಂತ ಹೆಚ್ಚು ನಾವು ಏನು ಬಯಸಬೇಕಾಗಿದೆ? ನಾವು ಬಯಸಬೇಕಾದದ್ದೇನೆಂದರೆ ದೇವರಿಗೆ ಖುಷಿಯಾಗಲಿ, ದೇವರಿಗೆ ಪ್ರೀತಿಯಾಗಲಿ. ನೋಡಿ, ಇದನ್ನೇ ಅವನು ಬಯಸುವವನಾಗಿರ್ತಾನೆ. ಅದಕ್ಕೋಸ್ಕರ ಅವನು ತುಲ್ಯ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ. ಬಹಳ ಮುಖ್ಯವಾಗಿರಬೇಕಾಗಿರುವಂಥದ್ದು, ಯಾವುದೇ ಒಂದು ದೇವರ ಪ್ರೀತಿಗೆ ಕಾರಣವಾಗದ ಕರ್ಮವನ್ನು ಮಾಡುವುದಿಲ್ಲ. ತ್ರಿಗುಣಾತೀತನ ಇದು ಹಿಂದೆ ಬಂದಿದೆ, ನೇಂಗತೆ ಅಂತ ಬಂದಿದೆ. ವಾಸ್ತವಿಕವಾಗಿ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ ಅಂತ ಬಂದಿದೆ. ಆದರೆ ಇಲ್ಲಿ ವಿಶೇಷವಾಗಿ ಏನು ಹೇಳ್ತಾ ಇರೋದು ಅಂದರೆ, ಹೌದು, ಅವನು ದೇವರಿಗೆ ಇಷ್ಟವಲ್ಲದ, ದೇವರ ಪ್ರೀತಿಗೆ ಕಾರಣವಾಗದ ಯಾವುದೇ ಕರ್ಮವನ್ನು ಮಾಡಲಿಕ್ಕೆ ಹೋಗಲ್ಲ, ಸಾಮಾನ್ಯವಾಗಿ ಮಾಡಲಿಕ್ಕೆ ಹೋಗಲ್ಲ. ಆದರೆ ಆಸೆ ಆಕಾಂಕ್ಷೆಗಳನ್ನು ತೋರಿಸಿದರೆ ಒಂದೊಮ್ಮೆ ನೋಡಪ್ಪ ನಿನಗಿದು ಮಾಡಿದರೆ ಅದು ಸಿಗತ್ತೆ, ಇಂಥ ಸಿಗುತ್ತೆ, ಇಷ್ಟು ದೊಡ್ಡ ಲಾಭ ಇದೆ, ಹಾಗೆ ನೀವು ಏನೇ ಅವನಿಗೆ ಆಸೆಯನ್ನು ಹುಟ್ಟಿಸಿ, ಏನೇ ದೊಡ್ಡ ಲಾಭ ಇದೆ ಅಂತ ಬೇಕಾದ್ರೆ ಹೇಳ್ರಿ ನಿಮಗೆ, ನೋಡು ನಿನಗೆ ಇಂದ್ರನ ಪದವಿ ಸಿಗತ್ತೆ, ನಿನಗೆ ಇಡೀ ದೇಶದ ಆಧಿಪತ್ಯ ಸಿಗತ್ತೆ, ಏನು ಬೇಕಾದ್ರೆ ಆಸೆ ಹುಟ್ಟಿಸಿ. ಆದರೆ ಅವನು ಮಾತ್ರ ದೇವರ ಪ್ರೀತಿಗೆ ಕಾರಣ ಆಗಲ್ವಾ, ದೇವರಿಂದ ನಾನು ದೂರ ಆಗ್ತೇನಾ, ಮಾಡುವುದೇ ಇಲ್ಲ. ನೀವು ಎಷ್ಟೇ ಆಸೆ ಆಕಾಂಕ್ಷೆಗಳನ್ನು ತೋಡಿಸಿದ್ರೂ ದೇವರಿಂದ ದೂರ ಆಗಲ್ಲ. ಮತ್ತೆ ದೇವರನ್ನೇ ಬಯಸ್ತಾನೆ ಹೊರತು ನಿಮ್ಮ ಕೋಟಿ ಕೋಟಿ ರೂಪಾಯಿ ಬಯಸುವುದಿಲ್ಲ. ಇಡೀ ಪ್ರಪಂಚ ಕೊಡ್ತೇನೆ ಅಂತ ಹೇಳಿದ್ರೆ ಬೇಡ, ದೇವರು ಬೇಕು. ಇದು ಮುಖ್ಯವಾಗಿರ್ತದೆ ಅವನಿಗೆ. ನೋಡಿ, ಅದರಿಂದಾಗಿ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಸ ಉಚ್ಯತೆ. ಈ ರೀತಿ ಯಾರು ಇರ್ತಾನೆ ಅವನು ಗುಣಾತೀತ. ಅಂದರೆ ಗುಣಾತೀತನ ಮುಖ್ಯವಾದ ಲಕ್ಷಣ ಅಂದರೆ ಅವನ ಒಂದು ಚಟುವಟಿಕೆಯಲ್ಲಿ ನಾವು ಕಾಣಬೇಕಾದಂಥ ಮುಖ್ಯ ಒಂದು ಲಕ್ಷಣ ಏನಂತ ಹೇಳಿದರೆ, ಅವನ ಮನಸ್ಸು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾರ್ಮಲ್ ಆಗಿರ್ತದೆ. ಜೀವನದ ಯಾವುದೇ ಒಂದು ಘಟನೆ ಇರಲಿ, ಅವಮಾನ ಇರಲಿ, ಸಮ್ಮಾನ ಇರಲಿ, ಶತ್ರುಗಳಿರಲಿ, ಮಿತ್ರರಿರಲಿ, ಸುಖ ಇರಲಿ, ದುಃಖ ಇರಲಿ, ಅಥವಾ ನೀವು ಯಾವುದೇ ಐಷಾರಾಮ ಜೀವನದ ಬದುಕನ್ನು ಕೊಡಿ, ಕಷ್ಟದ ಬದುಕನ್ನು ಕೊಡಿ, ಪ್ರಿಯರು ಸಿಗಲಿ, ಅಪ್ರಿಯರು ಸಿಗಲಿ, ಎಂಥ ಸಂದರ್ಭದಲ್ಲಿ ಅವನ ಮನಸ್ಸು ಮಾತ್ರ ನಾರ್ಮಲ್ ಆಗಿರ್ತದೆ. ಹಾಗಾದರೆ ಮಾನಸ ಸರೋವರ ಇದೆ, ತಿಳಿಯಾದ ನೀರು, ಅಲುಗಾಡದ ನೀರು, ಆ ರೀತಿ ಅವನ ಮನಸ್ಸಿರ್ತದೆ. ಇದು ತ್ರಿಗುಣಾತೀತರ ಲಕ್ಷಣ. ಅದೇ ತ್ರಿಗುಣಕ್ಕೆ ಒಳಗಾದ ನಮ್ಮ ಲಕ್ಷಣ ಏನು, ಇದಕ್ಕೆ ತಪ್ಪಿರುತ್ತೆ. ಮನಸ್ಸು ಯಾವತ್ತೂ ಹಲ್ಚಲ್, ಅಲ್ಲೋಲ ಕಲ್ಲೋಲ ಆಗ್ತಾನೆ ಇರ್ತದೆ.
ನಮ್ಮ ಮನಸ್ಸು ಅದರಿಂದಾಗಿ ಅಲ್ಲೋಲ ಕಲ್ಲೋಲ ಅದರಿಂದಾಗಿ ಟೆನ್ಷನ್ ಡಿಪ್ರೆಷನ್. ಹೆಚ್ಚು ಯಾರಿಗೆ ಟೆನ್ಷನ್ ಆಗ್ತದೆ, ಹೆಚ್ಚು ಯಾರಿಗೆ ಡಿಪ್ರೆಷನ್ ಆಗ್ತಾ ಇರ್ತದೆ, ಅವರಿಗೆ ಗುಣಗಳ ಪ್ರಭಾವ ತುಂಬ ಹೆಚ್ಚಾಗಿದೆ ಅಂತ. ಈ ಸಾತ್ವಿಕ ರಾಜಸ ತಾಮಸ ಗುಣಗಳ ಪ್ರಭಾವ ತುಂಬ ಹೆಚ್ಚಿದೆ, ಅದಕ್ಕೆ ತುಂಬ ಒಳಗಾಗಿದ್ದಾರೆ ಅವರು. ಅದಕ್ಕಾಗಿ ಜೀವನದಲ್ಲಿ ತುಂಬ ಏರುಪೇರುಗಳಾಗ್ತಾ ಇದೆ. ಅದರಿಂದಾಗಿಯೇ ಮೆಂಟಲ್ ಡಿಸಾರ್ಡರ್ಸ್, ಮಾನಸಿಕವಾದ ಒತ್ತಡಕ್ಕೊಳಗಾಗ್ತಾ ಇದ್ದಾರೆ ಅವರು. ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಅಂದರೆ ಭಗವದ್ಗೀತೆ ಮನಃಶಾಸ್ತ್ರವಾಗಿ ಯಾವ ರೀತಿ ತೆರೆದುಕೊಳ್ತದೆ ಅಂತ ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ನಾವು ನಾರ್ಮಲ್ ಕಂಡೀಷನಲ್ಲಿ ಮನಸ್ಸನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ 3 ಗುಣಗಳ ಪ್ರಭಾವವನ್ನು ಮೀರಿ ನಿಲ್ಲಬೇಕು ಎನ್ನುವಂತಹ ಅತ್ಯಂತ ಸೂಕ್ಷ್ಮವಾದ, ಆದರೆ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯವನ್ನು ಕೃಷ್ಣ ತಿಳಿಸ್ತಾನೆ. ಹೌದು, ಈ 3 ಗುಣಗಳನ್ನು ಮೀರಿ ನಿಲ್ಲುವುದು ಹೇಗೆ? ಇವಾಗ ಇಲ್ಲಿವರೆಗೆ ಯಾರನ್ನ ತಿಳಿಸಿದ್ರು 3 ಗುಣಗಳನ್ನು ಮೀರಿ ನಿಂತಿದ್ದಾರೆ ಅಂತ, ಅವ್ರಿಗೆ ಹೇಗೆ ಮೀರಿ ನಿಂತರು ಅದನ್ನು ಈಗ ಕೃಷ್ಣ ತಿಳಿಸ್ತಾನೆ. ಮಾಂ ಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೇತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಕೃಷ್ಣ ಹೇಳ್ತಾನೆ, ಮಾಂಚ ನನ್ನನ್ನೇ, ಯಹ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ. ಯಾರು ನನ್ನನ್ನು ಸೇವಿಸ್ತಾರೆ, ಸೇವಿಸುವುದು ಅಂದರೆ ದೇವರನ್ನೇ ಯಾವಾಗಲೂ ನೆನಪಿಸಿಕೊಳ್ತಾ ಇರೋದು, ದೇವರನ್ನೇ ಕುರಿತು ಆರಾಧನೆಯನ್ನು ಮಾಡ್ತಾ ಇರೋದು, ದೇವರೇ ಜೀವನದಲ್ಲಿ ಮುಖ್ಯವಾಗಿರುವಂಥವ್ರು ಯಾರು, ಯಾವ ರೀತಿ ಅವರಿಗೆ ಜೀವನದಲ್ಲಿ ದೇವರೇ ಮುಖ್ಯ ಅಂತ ಗೊತ್ತಾಗುತ್ತೆ. ಅವ್ಯಭಿಚಾರೇಣ ಭಕ್ತಿಯೋಗೇನ, ದೇವರಲ್ಲಿ ಅವರು ಮನಸ್ಸನ್ನು ನೆಟ್ಟಿರ್ತಾರೆ, ಕಾಯ ವಾಚ ಮನಸ್ಸು 3 ದೇವರಲ್ಲಿ ಇಟ್ಟಿರ್ತಾರೆ. ಅದರಿಂದಾಗಿ ಯೋಗ ಅಂದರೆ ಸಂಬಂಧ ಇಟ್ಕೊಂಡಿರ್ತಾರೆ ದೇವರಲ್ಲಿ. ಆ ಸಂಬಂಧ ಹೇಗಿದೆ ಅಂದರೆ ಭಕ್ತಿಯ ಮೂಲಕ ಸಂಬಂಧ, ದೇವರ ಸಂಬಂಧ ಭಕ್ತಿಯ ಮೂಲಕ ಇರ್ತದೆ ಅವರಿಗೆ. ಯಾಕಂದರೆ ಸಂಬಂಧ ಬೇರೆ ಬೇರೆ ರೀತಿಯಿಂದ ಇರ್ತದೆ ದೇವರಿಗೆ. ಇವಾಗ ಹಿರಣ್ಯಕಶಿಪುವಿಗೂ ದೇವರಲ್ಲಿ ಸಂಬಂಧ ಇತ್ತು, ಕಂಸನಿಗೂ ದೇವರ ಸಂಬಂಧ ಇತ್ತು. ಯಾವ ರೀತಿ ಅಂದರೆ ದ್ವೇಷದಿಂದ. ಸಂಬಂಧ ಅಂತ ಹೇಳಿದ್ರೆ ನೀವು ಯಾವಾಗಲೂ ಯೋಚನೆ ಮಾಡು, ಯೋಚನೆಯನ್ನು ಮಾಡ್ತಾ ಇದ್ದ ಕಂಸ ಎದ್ದಾಗ ನಿಂತಾಗ ಎಲ್ಲ ಕೃಷ್ಣನದ್ದೇ, ಆದರೆ ದ್ವೇಷದಿಂದ, ಭಕ್ತಿಯಿಂದಲ್ಲ. ಅದಕ್ಕೆ ಅವನು ಉದ್ಧಾರ ಆಗಲಿಲ್ಲ. ಹಿರಣ್ಯಕಶಿಪು, ರಾವಣ ಇವರು ಕೂಡ ದೇವರ ಸಂಬಂಧ ಇತ್ತು, ದ್ವೇಷದಿಂದ, ಭಕ್ತಿಯಿಂದಲ್ಲ. ಅದರಿಂದಾಗಿ ಉದ್ಧಾರ ಆಗಲಿಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾನೆ ಭಕ್ತಿ ಯೋಗಿ ಅಂತ. ಭಕ್ತಿ ಎಂಬಂತಹ ಸಂಬಂಧ ಇಟ್ಕೊಳ್ಬೇಕು ನನ್ನೊಟ್ಟಿಗೆ. ಅದು ಎಂಥ ಭಕ್ತಿ ಅಂತ ಹೇಳಿದ್ರೆ ಅವ್ಯಭಿಚಾರೇಣ ಅಂತ ಹೇಳ್ತೀನಿ. ವ್ಯಭಿಚಾರ ಇಲ್ಲದ ಭಕ್ತಿ, ಕೆಡದ ಭಕ್ತಿ. ವ್ಯಭಿಚಾರ ಅಂದರೆ ಕೆಟ್ಟು ಹೋಗುವ ಭಕ್ತಿ, ಇದು ಕೆಡದ ಭಕ್ತಿ. ಕೆಡದ ಭಕ್ತಿ ಅಂದರೆ ಭಕ್ತಿಯಲ್ಲಿ ಕೆಟ್ಟು ಹೋಗುವುದು ಅಂತ ಹೇಳಿದ್ರೇನು? ಯಾವಾಗ ಭಕ್ತಿಯಲ್ಲಿ ಆಸೆ ಹುಟ್ಟುಕೊಳ್ತು ಆವಾಗ ಭಕ್ತಿ ಕೆಟ್ಟು ಹೋಗ್ತದೆ. ಅಂದರೆ ಸಕಾಮವಾದ ಭಕ್ತಿ, ದೇವ್ರು ನನಗದು ಕೊಡ್ತಾನೆ, ದೇವ್ರು ನನಗೆ ಇದು ಕೊಡ್ತಾನೆ, ಅದಕ್ಕಾಗಿ ದೇವರ ಆರಾಧನೆ ಮಾಡೋದು. ಈ ರೀತಿ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ನಾವು ದೇವರಲ್ಲಿ ಭಕ್ತಿ ಮಾಡ್ತೇವಲ್ವ, ಅದು ವ್ಯಭಿಚಾರವಾದ ಭಕ್ತಿ. ಯಾಕೆ ಅಂತ ಹೇಳಿದರೆ ನಾವು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ದೇವರಲ್ಲಿ ಭಕ್ತಿ ಮಾಡಿದಾಗ ನಮಗೆ ದೇವರು ಮುಖ್ಯ ಆಗಿರೋಲ್ಲ ಅಲ್ಲಿ, ಮತ್ತು ಆಸೆ ಆಕಾಂಕ್ಷೆಗಳು ಮುಖ್ಯವಾಗಿರ್ತದೆ. ಭಸ್ಮಾಸುರನ ಹಾಗೆ, ಭಸ್ಮಾಸುರ ಶಿವನನ್ನು ಕುರಿತು ತಪಸ್ಸು ಮಾಡಿದ, ಅವನಿಗೆ ಶಿವ ಮುಖ್ಯವಿರಲಿಲ್ಲ, ಮತ್ತು ತನ್ನ ಆಸೆ ಮುಖ್ಯ ಇತ್ತು. ಅದಕ್ಕಾಗಿಯೇ ಶಿವನಿಂದ ವರ ಪಡೆದು ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದ, ಸುಟ್ಟಾಕ್ಬಿಡ್ತೇನೆ. ಇಂಥ ಭಕ್ತಿ ಪ್ರಯೋಜನ ಇದೆ. ಅದರಿಂದಾಗಿ ಅಲ್ಲಿ ಯಾವುದೇ ವ್ಯಭಿಚಾರ ಇರಬಾರದು ಅಂತ ಹೇಳಿದರೆ, ಯಾವುದೇ ಕೆಡುಕು ಇರಬಾರದು. ದೇವರನ್ನೇ ಬಯಸಬೇಕು, ದೇವರೇ ಬೇಕು ನನಗೆ. ಯಾಕಂದರೆ ನೀ ದೊರೆತಾಗಲೇ ನಿಖಿಲ ಸಂಪತ್ತು ತನ್ನಿಂದ ತಾನು ಒದಗುವವು ಅಂತ ಹೇಳಿದಾಗ, ದೇವರೊಬ್ಬ ಸಿಕ್ಕಿದ ಅಂತ ಹೇಳಿದರೆ ಎಲ್ಲ ಸಿಕ್ಕಿದ್ದಾರೆ. ಮಹಾಭಾರತದಲ್ಲಿ ಅರ್ಜುನ ಬಯಸಿದಾಗೆ ಕೃಷ್ಣನನ್ನು ಬಯಸಬೇಕು. ಕೃಷ್ಣ ನೀನೊಬ್ಬ ನಮ್ಮ ಕಡೆ ಬಂದರೆ ಸಾಕು, ನೀನು ಸೈನ್ಯ ಬೇಕಾಗಿಲ್ಲ, ನೀನು ಯುದ್ಧ ಮಾಡಬೇಕಾಗಿಲ್ಲ, ಮತ್ತು ನೀನು ನಮ್ಮೊಟ್ಟಿಗಿದ್ರೆ ಸಾಕು. ನೋಡಿ, ಅದೇ ಅರ್ಜುನ ಬಯಸಿದ. ಅದರಿಂದಾಗಿಯೇ ಅರ್ಜುನ ಗೆದ್ದ, ಪಾಂಡವರು ಗೆದ್ದರು. ದುರ್ಯೋಧನ ಕೃಷ್ಣನಿಂದ ಬಯಸಿದ, ನನಗೆ ನಿನ್ನ ಸೈನ್ಯ ಬೇಕು ಅಂತ. ಸೈನ್ಯ ತಗೊಂಡೋಗಿ ಹಾಳಾಗೋದ ಅಂತ ಹೇಳಿದರೆ, ದೇವರಿಂದ ಆಸೆ ಬಯಸಿದ, ನಾವು ಹೋದ, ದೇವರನ್ನೇ ಬಯಸಿದ. ಅಲ್ರಿ, ದೇವರನ್ನು ಬಯಸುವುದು ಅಂತ ಹೇಳಿದ್ರೆ ನಮ್ಮ ಆಸೆ ಆಕಾಂಕ್ಷೆಗಳು ದೇವರು ಕೊಟ್ಟೇ ಕೊಡ್ತಾನೆ. ದೇವರಿದ್ದಾನೆ ಅಂತ ಹೇಳಿದ್ರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ದೇವರು ನಮ್ಮೊಟ್ಟಿಗಿದ್ದಾನೆ,
ದೇವರು ನಮ್ಮನ್ನು ಕಣ್ಣರಳಿಸಿ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾವುದು ತಾನೇ ಸಿಗದೇ ಇರ್ತದೆ. ಬಯಸದೇ ಎಲ್ಲವೂ ಕೂಡ ಸಿಗುತ್ತದೆ. ಆದರೆ ಇದು ಗೊತ್ತಿರಬೇಕಷ್ಟೇ, ಆ ಆಸೆಗಳು ತುತ್ತಾಗಬಾರ್ದು. ದೇವರು ನಮಗೆ ಏನು ಬೇಕೋ ಅದು ಕೊಟ್ಟೇ ಕೊಡ್ತಾನೆ, ಈ ನಂಬಿಕೆ ಇರಬೇಕು. ಅದರಿಂದಾಗಿಯೇ ಯಾರು ತ್ರಿಗುಣಾತೀತನಾಗಬೇಕು, ಅವನು ಈ 3 ಗುಣಗಳ ಪ್ರಭಾವವನ್ನು ಮೀರಿ ನಿಲ್ಲಬೇಕು ಅಂತ ಹೇಳಿದ್ರೆ ದೇವರಲ್ಲಿ ಅವ್ಯಭಿಚಾರವಾದ ಭಕ್ತಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಕೆಡುವ ಭಕ್ತಿ ಅಂತ ಹೇಳಿದ್ರೆ ಇವತ್ತೊಂದು ಭಕ್ತಿ ಮಾಡೋದು, 4 ದಿನ ಆಮೇಲೆ ಇಲ್ಲ, ಅಥವಾ ಇವತ್ತು ಹೆಚ್ಚು ಭಕ್ತಿ, ಇವತ್ತೇನೋ ಭಾರಿ ಭಕ್ತಿ ಬಂದ್ಬಿಟ್ಟಿದೆ, 4 ದಿನ ಆದಮೇಲೆ ಭಕ್ತಿಯೇ ಇಲ್ಲ, ಹೀಗಲ್ಲ. ಮತ್ತು ನಿರಂತರವಾದ ಭಕ್ತಿ ಇರಬೇಕು. ಭಕ್ತಿ ಎನ್ನುವಂಥದ್ದು ನಿರಂತರವಾಗಿರಬೇಕು, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರಬೇಕು. ಅಂದರೆ ದೇವರ ನನ್ನ ನಂಟು ದಿನದಿಂದ ದಿನಕ್ಕೆ ಸಮೀಪವಾಗ್ತಾ ಇರಬೇಕು, ಹೆಚ್ಚಾಗ್ತಾ ಇರಬೇಕು. ಭಕ್ತಿ ಅಂದರೆ ಆ ರೀತಿ. ಭಕ್ತಿ ಎನ್ನುವಂಥದ್ದು ಯಾವುದೋ ಒಂದು ಯಾಂತ್ರಿಕವಾದ ಪ್ರೊಸೆಸ್ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ ಅದೊಂದು ಸಹಜವಾದ ನಡೆ, ಅದು ಮನಸ್ಸಿನ ಸಹಜವಾದ ನಡೆಯಾಗಿರಬೇಕು. ಆ ನಡೆ ಎನ್ನುವಂಥದ್ದು ದೇವರ ಇನ್ನೂ ಹತ್ತಿರ 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 ನಮ್ಮನ್ನು ಕರ್ಕೊಂಡು ಹೋಗಬೇಕು. ಇದೇ ಜೀವನದಲ್ಲಿ ನಾನು ಏನೋ ದೇವರ ಬಗ್ಗೆ ಮಾಡ್ತಾ ಇದ್ದೇನೆ ರೀ, ತುಂಬ ಮಾಡ್ತಾ ಇದ್ದೇನೆ ಅಂತ ಹೇಗೆ ಗೊತ್ತಾಗುತ್ತೆ? ದೇವರಿಗೆ ನೀವು ಎಷ್ಟು ಹತ್ತಿರವಾಗ್ತಾ ಇದ್ದೀರಿ ಅದು ಮುಖ್ಯ. ಹತ್ತಿರವಾಗ್ತಾ ಇರೋದು ಹೇಗೆ? ಹೌದ್ರಿ, ನಾವು ಮೊದಲು ನೋಡಿ ದೂರ ಎಕ್ಸ್ಟೆನ್ಷನಲ್ಲಿ ಮನೆ ಮಾಡಿದ್ವು, ಇವತ್ತು ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಮನೆ ಮಾಡಿಬಿಟ್ಟಿದ್ದೇವೆ. ಇದೆಲ್ಲ ಹೇಳ್ತಾ ಇರೋದು, ನೀನು ದೇವಸ್ಥಾನದ ಪಕ್ಕದಲ್ಲಿ ಮನೆ ಮಾಡ್ತೀಯಾ ದೂರದಲ್ಲಿ ಮನೆ ಮಾಡ್ತೀಯಾ ಅನ್ನೋದು ಮುಖ್ಯ ಅಲ್ಲ. ಮತ್ತು ನಿನ್ನ ಮನಸ್ಸು ದೇವರನ್ನು ಎಷ್ಟು ಚಿಂತನೆ ಮಾಡ್ತಾ ಇದೆ ಅದು ಮುಖ್ಯ. ದೇವರು ನಮಗೆ ಹತ್ತಿರ ಆಗುತ್ತಾ ಇದ್ದಾನೆ ಅಂತ ಗೊತ್ತಾಗೋದು ಹೇಗಂತ ಹೇಳಿದ್ರೆ ದೇವರ ನೆನಪು ನನ್ನ ಮನಸ್ಸಿಗೆ ಎಷ್ಟು ಬರ್ತಾ ಇದೆ. 24 ಗಂಟೆಯಲ್ಲಿ ದೇವರ ನೆನಪು ಸಹಜವಾಗಿ ನನ್ನ ಮನಸ್ಸಿಗೆ ಎಷ್ಟು ಬರ್ತಾ ಇದೆ ಅದು ಬಹಳ ಮುಖ್ಯ. 5 ನಿಮಿಷ ಬರ್ತಾ ಇದೆಯಾ ಅಷ್ಟು ನಿನಗೆ ದೇವರ ಹತ್ತಿರ ಇದ್ದಾನೆ. ಇಲ್ಲ ದೇವ್ರ ನೆನಪೇ ಬರುವುದಿಲ್ಲ ನನಗೆ, ಇಲ್ಲ ದೇವರು ನಿನ್ನಿಂದ ದೂರ ಇದ್ದಾನೆ. ಇಲ್ಲರಿ ಯಾವಾಗಲೂ ನೆನಪು ಬರ್ತಾ ಇದೆ, ದೇವರು ತುಂಬ ಹತ್ತಿರ ಇದ್ದಾನೆ. ನೋಡಿ, ಇದೇ ಜೀವನದಲ್ಲಿ ಸಾಧನೆ ಅಂತ ಹೇಳಿದ್ರೆ ದೇವರ ಹತ್ತಿರ ಆಗೋದು ಅಂದರೆ ಮನಸ್ಸಿನಿಂದ ದೇವರ ಹತ್ತಿರ ಆಗೋದು. ಮನಸ್ಸಿನಿಂದ ದೇವರಿಗೆ ಹತ್ತಿರ ಆಗೋದು ಅಂದರೆ ಆಗ ಒಳಗಿನಿಂದ ದೇವರಿಗೆ ಖಂಡಿತವಾಗಿಯೂ ಹತ್ತಿರ ಆಗ್ತೇವೆ. ಅದು ತ್ರಿಗುಣಾತೀತನಿಗೆ ಸಾಧ್ಯವಾಗುತ್ತೆ. ಭಕ್ತಿ ಮಾಡ್ತಾ 3 ಗುಣಗಳನ್ನು ಮೀರಿ ನಿಲ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾ ಹೋಗ್ತೇವೆ ಆ ಭಕ್ತಿಗೆ ತೊಡಕಾಗಿರುವುದೇ 3 ಗುಣಗಳು, ತಾಮಸ, ರಾಜಸ, ಸಾತ್ವಿಕ. ಈ 3 ಗುಣಗಳೇ ತೊಡಕು. ಅಂದರೆ ದೇವರ ಹತ್ರ ಹೋಗ್ಲಿಕ್ಕೆ ಬಿಡೋಲ್ಲ, ನಿಮ್ಮ ಮನಸ್ಸಿನಲ್ಲಿ ದೇವರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಬಿಡೋಲ್ಲ ಇವು. ಅದಕ್ಕೆ ನಿಮ್ಮ ಮನಸ್ಸು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ. ನೀವೊಂದು ವಿಷ್ಣು ಸಹಸ್ರನಾಮ ಹೇಳ್ರಿ, ಅಥವಾ ಯಾವುದೋ ಒಂದು ಭಜನೆ ಹೇಳ್ರಿ, ಯಾವುದೋ ಒಂದು ಪದ್ಯ ಹೇಳ್ರಿ, ನಿಮ್ಮ ಮನಸ್ಸು ಏನೇ ಯೋಚನೆ ಮಾಡ್ತಾ ಇರ್ತದೆ. ನೀವು ಹೇಳ್ತಾ ಇರೋದು ದೇವರ ಬಗ್ಗೆ, ಅಥವಾ ದೇವಸ್ಥಾನಕ್ಕೆ ಹೋಗಿರ್ತೀರಿ, ನಿಜವಾಗಲೂ ದೇವರ ಯೋಚನೆ ಮಾಡಬೇಕು, ಬಾಡಲ್ಲ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತೀರಿ. ಕಾರಣ ಏನಂದರೆ ಈ 3 ಗುಣಗಳ ಪ್ರಭಾವ. ನಾವು ಪ್ರಯತ್ನಪೂರ್ವಕವಾಗಿ ಈ ರೀತಿ ಅವ್ಯಭಿಚಾರವಾದ ಭಕ್ತಿಯ ಯೋಗವನ್ನು ದೇವರೊಟ್ಟಿಗೆ ಮಾಡಿದ್ವು ಅಂತ ಹೇಳಿದ್ರೆ ಸಗುಣಾನ್ ಸಮತೀತ್ಯೇತಾನ್, ಈ 3 ಗುಣಗಳನ್ನು ಮೀರಿ ನಿಲ್ತಾನೆ. ಹೇಗಂತ ಹೇಳಿದ್ರೆ ಮೊದಲು ದೇವರ ಅನುಗ್ರಹ ಆಗುತ್ತೆ. ಇದನ್ನು ಕೃಷ್ಣ ಮೊದಲೇ ಹೇಳಿದ್ದ, ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ 4ನೇ ಅಧ್ಯಾಯದಲ್ಲಿ ನನಗೇ ಶರಣ ಹೊಂದಬೇಕು ದೇವರೇ, ಹೇಗಾದರೂ ನನಗೆ ಈ 3 ಗುಣಗಳ ಪ್ರಭಾವದಿಂದ ಮುಕ್ತಿಗೊಳಿಸು, ನನ್ನನ್ನು ನಿನ್ನ ಹತ್ತಿರ ಕರೆದುಕೋ ಅಂತ ಮತ್ತೆ ಮತ್ತೆ ನಾ ದೇವರ ಹತ್ರ ಬೇಡ್ತಾ ಇರಬೇಕು. ದೇವರು ಮನಸ್ಸು ಮಾಡ್ತಾನೆ. ಮನಸ್ಸು ಮಾಡಿದ ಅಂತ ಹೇಳಿದ್ರೆ ಮೊದಲು ದುರ್ಗಾದೇವಿ ಹೇಳ್ತಾನೆ, ನೋಡು ನಿನ್ನ ಗುಣದ ಪ್ರಭಾವವನ್ನು ಕಡಿಮೆ ಮಾಡುವುದು. ಅದೇ ಸಮತೀತ್ಯೇತಾನ್ ಗುಣಾನ್ ಸಮತೀತ್ಯ ಅಂದರೆ ಗುಣಗಳನ್ನು ಅವನು ಮೀರ್ತಾನೆ. ಮೀರುವುದು ಅಂತ ಹೇಳಿದ್ರೆ ನಾನಾಗೆ ಆಗಲ್ಲ ಮೀರಲಿಕ್ಕೆ. ಮತ್ತು ದೇವರು ಆದೇಶ ಮಾಡಿದ ದುರ್ಗೆಗೆ, ಆ ದುರ್ಗಾದೇವಿ ತನ್ನ ಅಧೀನದಲ್ಲಿರುವ ನಮ್ಮ ಮೇಲೆ ಬೀರ್ತಾ ಇರುವ ತಾಮಸ ಗುಣದ ಪ್ರಭಾವವನ್ನು ಹಿಂದೆ ತಗೊಂಡು, ಅಂದರೆ ಇವನಿಗೆ ದುರ್ಗಾದೇವಿಯ ಅನುಗ್ರಹ ಆಯಿತು. ದುರ್ಗಾದೇವಿಯ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ತಮೋಗುಣ ಅನ್ನುವಂಥದ್ದು ಇವನೊಳಗೆ ಡಿಪ್ರೆಸ್ ಆಯಿತು. ಅಂದರೆ ಅದು ಅಲ್ಲೇ ಮುದುಡಿ ಕೂತ್ಕೊಳ್ತು, ಅದರ ಪ್ರಭಾವ ಇನ್ನು ತೋರಿಸಲ್ಲ. ನೋಡಿ, 1 ಗುಣ ಗೆದ್ದ, ತಮೋಗುಣವನ್ನು ಗೆದ್ದ. ಇನ್ನೂ ಆರಾಧನೆ ಏನು, ಯಾಕಂದರೆ ತಮೋಗುಣ ಗೆದ್ದು ಕೂಡಲೇ ಇವನ ಆರಾಧನೆ ಇನ್ನೂ ಹೆಚ್ಚಾಗತ್ತೆ, ಭಕ್ತಿ ಇನ್ನೂ ಸ್ವಲ್ಪ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಭಕ್ತಿ ಹೆಚ್ಚಾದಷ್ಟು ಭಗವಂತ ನಾರಾಯಣ ಮತ್ತೆ ಭೂದೇವಿಗೆ ಆದೇಶವನ್ನು ಮಾಡ್ತಾನೆ, ರಜೋಗುಣದ ಪ್ರಭಾವವನ್ನು ನಿಂತೆಗಿ ಇವನಿಗೆ. ಯಾಕಂದರೆ ಅವಳು ರಜೋಗುಣವನ್ನು ನಿಯಂತ್ರಣ ಮಾಡ್ತಾ ಇರೋದು.
ವಿಷ್ಣುವಿನ ಆದೇಶದಂತೆ ರಜೋಗುಣದ ಪ್ರಭಾವವನ್ನು ಅವಳು ಕಡಿಮೆ ಮಾಡಿದಳು. ಅದು ಮಲ್ಕೊಳ್ತು ಒಳಗೆ ಮನಸ್ಸಿನಲ್ಲಿ, ಮತ್ತೇನು ತನ್ನ ಪ್ರಭಾವವನ್ನು ಬೀರುತ್ತಾ ಇಲ್ಲ. ಆಗ ರಜೋಗುಣದಿಂದ ಮುಕ್ತನಾಗ್ತಾನೆ ಇವನು. ಅವಾಗ ನಂದು 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 ನಾನು 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 ಸಂಪೂರ್ಣ ಕಡಿಮೆ ಆಗೋಗುತ್ತೆ. ಇನ್ನೂ ಉಳಿದಿರುವುದು ಸತ್ವಗುಣ. ಅದೆಂಥದ್ದು ಅಂದರೆ ರಜೋಗುಣ ತಮೋ ಗುಣಗಳ ಒಟ್ಟಿಗೆ ಸೇರಿರುವ ಸತ್ವಗುಣ. ಅದಕ್ಕೆ ನಾವಿನ್ನೂ ಆರಾಧನೆಯನ್ನು ಮಾಡಿ, ಯಾಕಂದರೆ ತಮೋಗುಣ ರಜೋಗುಣಗಳ ಪ್ರಭಾವ ಯಾವಾಗ ಕಡಿಮೆ ಆಯಿತು, ಇವನ ಆರಾಧನೆ, ಇವನ ಆ ಭಕ್ತಿ ಯೋಗ ಇನ್ನೂ ಹೆಚ್ಚು ಅದು ಪರಿಪಕ್ವವಾಗ್ತದೆ. ಆಗ ದೇವರು ಆದೇಶ ಮಾಡ್ತಾನೆ ಶ್ರೀದೇವಿಗೆ, ನೋಡು ಸತ್ವಗುಣದ ಪ್ರಭಾವವನ್ನು ಕಡಿಮೆ ಮಾಡು. ಆಗ ರಜೋಗುಣ ತಮೋಗುಣಗಳಿಂದ ಮಿಶ್ರಿತವಾದಂತಹ ಸತ್ವಗುಣ ಏನಿದೆ, ಮಿಕ್ಸಡ್ ಸತ್ವ ಅಂದರೆ ಇದು ಪ್ಯೂರ್ ವೈಟ್ ಅಲ್ಲ, ಮತ್ತೇನೆಂದರೆ ಸ್ವಲ್ಪ ಬ್ಲಾಕ್ ಅಥವಾ ರೆಡ್, ಇವುಗಳ ಮಿಕ್ಸ್ ಆದಂತಹ ವೈಟ್ ಕಲರ್, ಅದನ್ನು ಸಂಪೂರ್ಣ ಕಡಿಮೆ ಮಾಡ್ತಾನೆ. ಅಂದರೆ ಆ ಗುಣದ ಪ್ರಭಾವವನ್ನು ಕಡಿಮೆ ಮಾಡಿದ್ರು. ಅವಾಗ ಇವನು ತ್ರಿಗುಣಾತೀತನಾದ. ಸಗುಣಾನ್ ಸಮತೀತ್ಯೇತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಭೂಯಾಯ ಕಲ್ಪತೆ ತುಂಬ ಚಂದವಾದ ಶಬ್ದ. ಏನಾಯಿತು, ಇವನಿಗೆ ಯಾವಾಗ 3 ಗುಣಗಳ ಪ್ರಭಾವ ಇವನಿಗೆ ಕಮ್ಮಿ ಆಗಿಬಿಡ್ತು ಅಂದರೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಇವರು ಮೂವರ ಅನುಗ್ರಹವು ಇವನಿಗಾಯಿತು. ಅದಕ್ಕೆ ಮೂಲವಾಗಿ ನಾರಾಯಣನ ಅನುಗ್ರಹ. ಅದರಿಂದಾಗಿ ಇವರು ಮೂವರು ಇವನಿಗೆ ಅನುಗ್ರಹ ಮಾಡಿದರು. ಅವಾಗ ಬ್ರಹ್ಮ ಅಂತ ಹೇಳಿದ್ರೆ ಇಲ್ಲಿ, ಯಾಕಂದರೆ ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ಚಿತ್ ಪ್ರಕೃತಿ ಅಂದರೆ ಲಕ್ಷ್ಮಿ, ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂತೆ ಭೂಯಾಯ ಅಂತ ಹೇಳಿದ್ರೆ ಅವಳಂತೆ ಇವನು ನಾರಾಯಣನಿಗೆ ಪ್ರಿಯನಾಗ್ತಾನೆ. ಅಂದರೆ ನಾರಾಯಣನಿಗೆ ಅಷ್ಟು ಪ್ರೀತಿ ಪಾತ್ರನಾಗ್ತಾನೆ. ಅಂದರೆ ಲಕ್ಷ್ಮಿ ಅಷ್ಟಲ್ಲ, ಲಕ್ಷ್ಮಿಯ ಹಾಗೆ. ಲಕ್ಷ್ಮಿ ಯಾವ ರೀತಿ ನಾರಾಯಣನಿಗೆ ಪ್ರೀತಿ ಪಾತ್ರಳು ಅಂದರೆ ಲಕ್ಷ್ಮಿ ಹೇಗೆ ಪ್ರೀತಿ ಪಾತ್ರಳು ಅಂತ ಹೇಳಿದ್ರೆ ನಾರಾಯಣ ಲಕ್ಷ್ಮಿಯನ್ನು ಬಿಟ್ಟಿರುವುದೇ ಇಲ್ಲ. ಕಾರಣ ಏನು ಅಂದರೆ ಅಷ್ಟು ಭಕ್ತಿ ಮಾಡ್ತಾ ಇದ್ದಾಳೆ ಅಂತ. ಇನ್ನೇನು ಗಂಡ ಹೆಂಡತಿ ಪ್ರೀತಿ ಮಾಡುವಾಗಲ್ಲ, ಮತ್ತೆ ಲಕ್ಷ್ಮಿಯ ಭಕ್ತಿಗೆ ಮೆಚ್ಚಿ ಅವಳು ಯಾವಾಗಲೂ ನಾರಾಯಣನನ್ನೇ ಧ್ಯಾನ ಮಾಡ್ತಾ ಇರ್ತಾನೆ. ಇವನು ಹಾಗೇನೆ ನಾರಾಯಣನನ್ನೇ ಯಾವಾಗಲೂ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಲಕ್ಷ್ಮಿಯ ಹಾಗೆ ಅಲ್ಲ, ಯಾಕಂದರೆ ಲಕ್ಷ್ಮಿಯ ಒಂದು ಲೆವೆಲ್, ಅವಳ ಒಂದು ಸ್ಥಾನವೇ ಬೇರೆ. ಆದರೆ ಇವನ ಯೋಗ್ಯತೆಗೆ ಅನುಗುಣವಾಗಿ ತಾನು ದೇವರಿಗೆ ಪ್ರಿಯನಾಗ್ತಾನೆ. ಇದು ಒಂದು. ಮತ್ತು ಇನ್ನೊಂದೇನೆಂದರೆ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಹೇಳಿದರೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಈ 3 ಲಕ್ಷ್ಮಿಯ ರೂಪಗಳು. ಈ ಲಕ್ಷ್ಮಿಯ ರೂಪಗಳ ಬಂಧನದನ್ನು ಕಳೆದುಕೊಂಡ ಅಂತ ಹೇಳಿದರೆ ಮೂಲ ಲಕ್ಷ್ಮಿ ಏನಿದ್ದಾಳೆ ಆ ಮೂಲ ಲಕ್ಷ್ಮಿಯ ಬಳಿ ಇವನು ಹೋಗ್ತಾನೆ, ಅವಳ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಅಂದರೆ ಆ ಮಹಾಲಕ್ಷ್ಮಿಯ 3 ರೂಪಗಳು ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಆ 3 ರೂಪಗಳ ಅನುಗ್ರಹವನ್ನು ಪಡೆದು ನಂತರ ಮೂಲ ಲಕ್ಷ್ಮಿಯ ಅನುಗ್ರಹವನ್ನು ಪಡಿತಾನೆ. ಅವಳಲ್ಲಿ ಹೋಗಿ ನಡೆಸ್ತಾನೆ, ಅಂದರೆ ಅಮ್ಮನ ಮಡಿಲಲ್ಲಿ ನಿಲ್ತಾನೆ. ಇದು ನಾರಾಯಣನ ಉಪಾಸನೆಯನ್ನು ಮಾಡಿದ್ರಿಂದ ಅಲ್ರಿ. ನಾರಾಯಣನ ಉಪಾಸನೆಯನ್ನು ಮಾಡಿ ನಾರಾಯಣನಲ್ಲಿ ಇಂಥ ಭಕ್ತಿ ಯೋಗವನ್ನು ಮಾಡಿ ಲಕ್ಷ್ಮಿಯ ಮಡಿಲಲ್ಲಿ ಹೋಗಿ ಯಾಕೆ ಸೇರಿದ? ಅದಕ್ಕೆ ಭಗವಂತ ಕಡೆಯ ಶ್ಲೋಕದಲ್ಲಿ ಉತ್ತರ ಕೊಡ್ತಾನೆ 14ನೇ ಅಧ್ಯಾಯದಲ್ಲಿ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೇಕಾಂತಿಕಸ್ಯ ಚ. ಅದಕ್ಕೆ ಹೇಳ್ತಾನೆ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಅಹಂ ಬ್ರಹ್ಮಣೋ ಹಿ ಪ್ರತಿಷ್ಠಾ ಅಂತ ಹೇಳ್ತಾ ಇದ್ದಾನೆ. ಅಂತ ಹೇಳಿದರೆ ಈ ಬ್ರಹ್ಮ ಅಂತ ಹೇಳಿದರೆ ಮೊದಲೇ ಕೇಳಿದ್ವಲ್ಲ ಲಕ್ಷ್ಮಿ, ಆ ಲಕ್ಷ್ಮಿಗೆ ಆಸರೆಯಾಗಿರುವವನು ನಾನೇ. ಪ್ರತಿಷ್ಠಾ ಅಂದರೆ ಆಸರೆ, ಅವಳಿಗೆ ಆಸರೆಯಾಗಿರುವವನು ನಾನೇ ಅಂತ ಹೇಳಿದರೆ ಇವಾಗ ನಾವು ಹೋಗಿ ತಾಯಿಯ ಮಡಿಲನ್ನು ಸೇರ್ತೇವೆ, ಲಕ್ಷ್ಮಿಯ ಮಡಿಲನ್ನು ಸೇರ್ತೇವೆ. ಲಕ್ಷ್ಮಿಯ ಮಡಿಲನ್ನು ಸೇರಿದರೆ ಲಕ್ಷ್ಮಿ ಎಲ್ಲಿರುವುದು? ಅವಳು ನಾರಾಯಣನ ತೊಡೆ ಮೇಲೆ ಇರುತ್ತಾನೆ, ನಾರಾಯಣನನ್ನು ಆಶ್ರಯಿಸಿಕೊಂಡು ಇರುವುದು ತಾನೆ. ಅಂದರೆ ಲಕ್ಷ್ಮಿಯನ್ನು ಸೇರುವುದು ಅಂತ ಹೇಳಿದ್ರು ಒಂದೇ, ನಾರಾಯಣನ ಸೇರುವುದು ಅಂತ ಹೇಳಿದ್ರು ಒಂದೇ, ಬೇರೆ ಬೇರೆ ಅಲ್ಲ. ಯಾಕಂದರೆ ಲಕ್ಷ್ಮೀ ನಾರಾಯಣರು ಬೇರೆ ಬೇರೆ ಮನೆಯಲ್ಲಿರುವುದಲ್ಲ, ವೈಕುಂಠದಲ್ಲೇ ಇರುವುದು ಇಬ್ಬರು ಕೂಡ. ಆದರೆ ಇಲ್ಲಿ ಯಾಕೆ ಈ ರೀತಿ ತಿಳಿಸ್ತಾ ಇದ್ದಾನೆ ಅಂತ ಹೇಳಿದರೆ ಥ್ರೂ ಪ್ರಾಪರ್ ಚಾನಲ್ ಅಂತ ಹೇಳ್ತೀವಲ್ವ, ಆ ರೀತಿ ಹೋಗುವ ಒಂದು ಮಾರ್ಗ ಇದೆ. ಆ ಮಾರ್ಗ ಹೇಗೆ ಅಂತ ಹೇಳಿದರೆ ಲಕ್ಷ್ಮಿಯನ್ನು ಸೇರಿ ನಂತರ ನಾರಾಯಣನನ್ನು ಸೇರ್ತಾನೆ. ಯಾಕಂದರೆ ವೈಕುಂಠ ಲೋಕ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಮನೆಗಳು, ಅಲ್ಲಿರುವಂತಹ ಉದ್ಯಾನವನಗಳು ಇವೆಲ್ಲ ಇಲ್ಲಿ ಆಗಲ್ಲ. ಇಲ್ಲಿ ಹಾಗೆ ಯಾವುದು ಸಿಮೆಂಟಿನಿಂದ, ಕಲ್ಲಿನಿಂದ,
ಮಣ್ಣಿನಿಂದ ಕಟ್ಟಿರುವುದಲ್ಲ. ಮತ್ತು ಅದೆಲ್ಲವೂ ಕೂಡ ಪ್ರಕೃತಿ, ಚಿತ್ ಪ್ರಕೃತಿ, ಅಂದರೆ ಎಲ್ಲವೂ ಲಕ್ಷ್ಮಿ. ಅಲ್ಲಿ ವೈಕುಂಠದಲ್ಲಿರುವ ಗೋಡೆಯೂ ಲಕ್ಷ್ಮಿಯೇ, ಮನೆಯೂ ಲಕ್ಷ್ಮಿಯೇ, ಎಲ್ಲವೂ ಲಕ್ಷ್ಮಿಯೇ. ಇಲ್ಲಿ ಹಾಗಲ್ಲ. ಅದರಿಂದಾಗಿಯೇ ಲಕ್ಷ್ಮಿಯನ್ನು ಸೇರ್ತಾನೆ ಅಂತ ಹೇಳುವಂಥ. ಹೀಗೆ ಭಗವಂತ ಹೇಳ್ತಾನೆ, ಅವಳಿಗೆ ನಾನೇ ಆಸರೆ, ಅವಳಿಗಿನ್ನೇನು ಅಮೃತಸ್ಯ ಅವ್ಯಯಸ್ಯ ಅಂತ ಹೇಳಿದ್ರೆ ಸಾವೇ ಇಲ್ಲದ, ಯಾವತ್ತಿಂದ ಯಾವತ್ತಿಗೂ ಸಾವೇ ಇಲ್ಲ, ಮತ್ತು ನಾಶವೇ ಇಲ್ಲದ, ಯಾವುದೇ ವಿಧವಾದ ನಾಶ ಇಲ್ಲದೆ ಇರುವಂತಹ ಮುಕ್ತರು ಅಂತ ಹೇಳಿದರೆ, ನಾವು ತ್ರಿಗುಣಾತೀತರು, ಈ 3 ಗುಣಗಳ ಪ್ರಭಾವವನ್ನು ಕಳೆದುಕೊಂಡಾಗ ಲಕ್ಷ್ಮಿಯನ್ನು ಸೇರಿದು ಅಂತ ಹೇಳಿದ್ರೆ ಆಮೇಲೆ ಸಾವಿಲ್ಲ. ನಾರಾಯಣನನ್ನು ಸೇರಿದು, ಲಕ್ಷ್ಮಿಯ ಮೂಲಕ ನಾರಾಯಣನನ್ನು, ಲಕ್ಷ್ಮೀ ನಾರಾಯಣನು ಅವರನ್ನು ಸೇರಿದರೆ ಮತ್ತೆ ಯಾವತ್ತಿಂದ ಯಾವತ್ತಿಗೂ ಸಾವಿಲ್ಲ, ಸಾವಿನ ಕಾಟ ಇಲ್ಲ, ಮುಪ್ಪಿನ ಕಾಟ ಇಲ್ಲ, ದುಃಖ ದುಮ್ಮಾನಗಳಿಲ್ಲ, ಇದು ಯಾವತ್ತೂ ಇಲ್ಲ. ಮತ್ತು ಯಾವತ್ತಿಂದ ಯಾವತ್ತಿಗೂ ಅವನು ಮುಕ್ತ, ಅಂದರೆ ಬಿಡುಗಡೆ ಹೊಂದಿದವ, ಎಲ್ಲ ಕಷ್ಟಗಳ ಸಂಕೋಲೆಯಿಂದ ಬಿಡುಗಡೆ ಹೊಂದಿದವ. ಅದಕ್ಕೂ ನಾನೇ ಆಸರೆಪ್ಪ ಅಂತ ಹೇಳ್ತಾ ಇದ್ದೀನಿ ಕೃಷ್ಣ. ನೀವು ಯಾವುದೇ ಒಂದು ಇಂತಹ ಸುಖ ಬಯಸ್ತಾ ಇದ್ದೀರಾ, ಮೋಕ್ಷ ಸುಖ, ಆ ಮೋಕ್ಷಕ್ಕೂ ನಾನೇ ಕಾರಣನಾಗಿರುವನು, ಎಲ್ಲ ಮುಕ್ತರಿಗೂ ನಾನೇ ಆಸರೆ. ಅಷ್ಟು ಮಾತ್ರ ಅಲ್ಲ, ಶಾಶ್ವತಸ್ಯದ ಧರ್ಮಸ್ಯ, ಇಂಥ ಆ 3 ಗುಣಗಳನ್ನು ಮೀರಿ ನಿಂತು ನಾವು ಲಕ್ಷ್ಮೀನಾರಾಯಣರ ಬಳಿಗೆ ಹೋಗಬೇಕು ಅಂದರೆ ಶಾಶ್ವತವಾದ ಧರ್ಮ. ಶಾಶ್ವತವಾದ ಧರ್ಮ ಅಂದರೆ ಯಾವತ್ತೂ ಒಂದೇ ರೀತಿ ಇರುವ ಧರ್ಮ, ಅದೇ ನಿಷ್ಕಾಮ ಕರ್ಮ. ಭಗವಂತನ ಪ್ರೀತಿಗೋಸ್ಕರ ಯಾವುದೇ ಆಸೆ ಆಕಾಂಕ್ಷೆಗಳಿಟ್ಟುಕೊಳ್ಳದೆ ನಾವು ಮಾಡುವಂತಹ ಇಲ್ಲಿ ಚಟುವಟಿಕೆಗಳು, ಅದಕ್ಕೂ ನಾನೇ ಆಸರೆ. ಅಂದರೆ ದೇವರ ಅನುಗ್ರಹ ಇದ್ದರೆ ಮಾತ್ರ ನಾವಂಥ ಧರ್ಮವನ್ನು ಮಾಡಲಿಕ್ಕಾಗುತ್ತೆ. ಅದೇ ನಮ್ಮನ್ನು ಮೇಲಕ್ಕೆ ಏರಿಸುವಂಥದ್ದು, ಬೇರೆ ಯಾವುದೂ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಸುಖಸ್ಯ ಏಕಾಂತಿಕಸ್ಯ ಸುಖಸ್ಯ, ಏಕಾಂತಿಕ ಸುಖ ಅಂತ ಹೇಳಿದರೆ ಯಾವುದು ತುತ್ತ ತುದಿಯೋ, ಅಂದರೆ ಈಗ ನಾವು ಸುಖದ ಲೆಕ್ಕಾಚಾರವನ್ನು ಮಾಡ್ಕೊಂಡು ಹೋದರೆ, ನನ್ನ ಬದುಕಿನಲ್ಲಿ ಸುಖದ ಲೆಕ್ಕಾಚಾರವನ್ನು ಮಾಡ್ಕೊಂಡು ಹೋದರೆ ಯಾವುದೊಂದು ಸುಖ ಅದು ಮ್ಯಾಕ್ಸಿಮಮ್, ಅಂದರೆ ಇದಕ್ಕಿಂತ ಹೆಚ್ಚು ಸುಖ ಅನ್ನುವುದು ಇನ್ನು ನನಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಸುಖ ಇದೆಯಲ್ವಾ, ಅದೇ ಏಕಾಂತಿಕ ಸುಖ. ಅಂದರೆ ಅದಕ್ಕಿಂತ ಹೆಚ್ಚಿನದಿನಿಲ್ಲ, ಸುಖ ಇಲ್ಲ ನನ್ನ ಒಂದು ಬದುಕಿನಲ್ಲಿ, ನನ್ನ ಒಂದು ಜೀವಕ್ಕೆ ಸಂಬಂಧಪಟ್ಟ ಹಾಗೆ. ಬೇರೆ ಬೇರೆಯವರು ಬೇರೆ ಬೇರೆ ಇರ್ಬೋದು ಲೆವೆಲ್ಗಳು, ನನ್ನ ಲೆವೆಲ್ಗೆ ಅನುಗುಣವಾಗಿ ಇದೇ ಮ್ಯಾಕ್ಸಿಮಮ್. ಪ್ರತಿಯೊಂದು ಅಂಥ ಸುಖ ಏನಿದೆ ಅದೇ ಮೋಕ್ಷ ಸುಖ ಅಂತ ಕರೆಯುವುದು. ಅಂದರೆ ನಾನು ಅನುಭವಿಸಬಹುದಾದಂತಹ ಗರಿಷ್ಠವಾದ ಸುಖ, ಅದಕ್ಕೂ ನಾನೇ ಆಸರೆ ಅಂತ ಹೇಳ್ತಾ ಇದ್ದೇನೆ. ಅಂದರೆ ನನ್ನಿಂದಾಗಿಯೇ ದೊರಕುವಂಥದ್ದು. ನಿಮಗೆ ಮೋಕ್ಷದಲ್ಲಿ ದೊರಕುವ ಸುಖ ಇರಬಹುದು, ಆ ಮೋಕ್ಷಕ್ಕೆ ಬೇಕಾದಂತಹ ನಿಷ್ಕಾಮ ಕರ್ಮಾಚರಣೆ ಇರ್ಬೋದು, ಅಥವಾ ಮುಕ್ತ ಲೋಕದಲ್ಲಿ ಇರುವಂತಹ ಎಲ್ಲ ಮುಕ್ತರಿರ್ಬೋದು, ಅಥವಾ ಲಕ್ಷ್ಮಿ ಇರ್ಬೋದು, ಇವರೆಲ್ಲರಿಗೂ ನಾನೇ ಆಶ್ರಯ. ಅದರಿಂದಾಗಿಯೇ ಲಕ್ಷ್ಮಿಯನ್ನು ಸೇರಿದರು ಅಂತ ಹೇಳಿದ್ರು ಒಂದೇ, ನನ್ನನ್ನು ಸೇರಿದರು ಅಂತ ಹೇಳಿದ್ರು ಒಂದೇ ಅಂತ. ಹೀಗೆ ಈ 14ನೇ ಅಧ್ಯಾಯದಲ್ಲಿ ಕೃಷ್ಣ ಬಹಳ ಸುಂದರವಾಗಿ, ಒಂದು ರೀತಿ ಇದು ಸೈಕಾಲಜಿ 14ನೇ ಅಧ್ಯಾಯ, ಯಾವ ರೀತಿ 3 ಗುಣಗಳ ಪ್ರಭಾವ ಇದೆ, ಆ 3 ಗುಣಗಳ ಪ್ರಭಾವವನ್ನು ಮೀರಿ ನಿಂತವರು ಯಾವ ರೀತಿ ಇರ್ತಾರೆ, ಅವರು ಹೇಗೆ ಮೀರಿ ನಿಲ್ತಾರೆ, ಇದೆಲ್ಲವನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಇಂಥ 14ನೇ ಅಧ್ಯಾಯವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ, ಮುಂದಿನದ್ದು 15ನೇ ಅಧ್ಯಾಯ, ಭಗವದ್ಗೀತೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಅಧ್ಯಾಯ. ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಭಗವದ್ಗೀತೆ ಉಪನ್ಯಾಸವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.